ನಂಗ ನಾಕು ಬೆಟ್ಟ ಟಿವಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ, ನಿಂಗ ಅರದವಕಗೂ ಗ್ರೂಪ್ಗೂ ಶೇರ್ ಮಾಡಿವಿ ಎಂದು ಮನಸ್ಸು ತುಂಬಿ ಕೇಳ್ತುಂದೆಯೋ. ಇಂದು ನಾಕು ಬೆಟ್ಟ ಟಿವಿ ಎಂದು ನೋಡಿಂಡಿ ಬಾ ಎಲ್ಲಾಗೂ ಎನ್ನ ನಮಸ್ಕಾರವೇ ಇಂಡು ಎನ್ನವ ಪತ್ತಿ ಹೇಗೋದು ನಾ ವಿರುಪಪಟ್ಟನೆ. ಇಂದು ನಾ ಎನ್ನ ಹಟ್ಟಿ ಬಂದು ನಂಗ ಮೇಕುನಾಡು ಸೀಮೆ ಗೊಡ್ಲಟ್ಟಿತ ಅಪ್ಪನವಕ ಹೆಸರು ಸಿಂಗ ಅಂದಗಿ, ಅವ್ವೆ ಲಕ್ಷ್ಮಿ ಅವ್ವೆ ಕೇತಿ ಕೇರಳ ಅಂದ ಗೊಡ್ಲಟ್ಟಿಗೆ ಮದುವಾಗಿ ಎನ್ನವೆತ್ತಿದ್ವೆ. ನಾ ಹುಟ್ಟಿ ಅಲ್ಲಿ ಹಟ್ಟಿದೋಗಿ ಹುಟ್ಟಿ ಅಲ್ಲಿವೇ ದೊಡ್ಡಿಂಡಿದ್ದೇನೆ. ಪಳೀಟ್ ಕತ್ತದು ಅಟ್ಟಿಯಿಂದ ಅಧಿಕರೆಟ್ಟಿಗೆ ಗೊಡ್ಲಟ್ಟಿಯಿಂದ ಅಧಿಕರೆಟ್ಟಿಗೆ ಪಳೀಟ್ಗೆ ಒಪ್ಪದು. ಆ ಕಾಲದೋಗೆ ಪಳೀಟ್ಗೆ ಒಪ್ಪುದು ಅಂದ್ರೆ ಈ ಹಳ್ಳವ ತಾಂಡಿ ಮೇದೋಗಿಯು ಕೊರುವುದೋಗಿಯು ಇದ್ದೋಗಿಯು ತನಿಯ ಒಪ್ಪದಪ್ಪರ ಕಷ್ಟ. ಎನ್ನ ಅಕ್ಕ ಎನ್ನ ಕಮಲಕ್ಕ ಬಂದು ಏನವ ತೆಗೆತಿತ್ತಿ ನೋಯಿ ಪಳೀಟ್ಗೆ ಹೋಗಿ ಸೇತಿ ಪಳೀಟ್ಗೆ ಹೋಗಿ ಸೇತಿಯ ಇದೆಲ್ಲ ಆ ನೆನಪಲ್ಲಿ ಇನ್ನೂ ಅಡದೆ. ಆಸಕ ಕಷ್ಟಪಟ್ಟು ತನ್ನ ಬುಕ್ ಪಳೀಟುನ ಸೀರವೆತ್ತಿ ತೋದಲ್ಲಾದೆ ಎನ್ನ ಸೀರವು ತೂಕಿ ಎನ್ನವೂ ತೂಕಿ ಆ ಜಾರಿಗೆ ಹೋಗಿ ಆ ಕಾಲ ಹೋಗಿ ತೂಕಿ ನೋಯಿ ಸೇರ್ತಿದ್ವೆ. ಅದು ಬಂದು ನಾ ಬಂದು ಇಂದು ಒಂದು ನಂದ್ರಿ ವಿಶ್ವಾಸ ಒಂದು ಅಡವೆ. ಆ ಕಾಲಘಟ್ಟದಾಗ ನಾ ಒಂದು ಪಳೀಟು ಹೋಗಿ ಒಂದು ಅಳವುಗ ಒಳ್ಳಂಗೆ ಕತ್ತನೆ ಎಂಬುತ್ತ ಎನ್ನ ಇನ್ನು ಏನಗ ಒಂದು ಇನ್ನು ಗೇನಡ್ದೆ ಕುನವೆ ಓಲೆ ದೊಡ್ಡವಕ ಓದ ಉಣ್ಣೆ ABCD ಹೇಗು ಅಂದಾರ. ನಾ ಏರ್ಕೊಂಡು ನಾ ಒಂದಾவது ಎರಡಾவது ಹೋಗಿ ಆ ಕಾಲದಾಗ ABCD ಎಂಬುದು ಒಳ್ಳಂಗೆ ನೀವು ಏನೋ ಅಂದರಿವಿಲ್ಲ. ಇವಕ್ಕೆ ಎನ್ನ ABCD ಹೇಗೋದು ಎಂಬುದು ಒಂದು ದೊಡ್ಡ ಜೋಲಿಯ ಕೇತುಂಡಿದಾರ. ಒಂದು ಮೂರಾவது ನಾಲ್ಕಾவது ಕಪ್ಪನೆ ಬಾತೇರೆ ಕೊರ್ಚಿ ಕ್ಲಾಸ್ ತುಂಬಳವುಗ ಏನವ ಮಾಡಿಟ್ಟಿದ್ರು. ಐದಾவது ಕಪ್ಪನೆ ನಾಲ್ಕಾவது ಕ್ಲಾಸ್ ತುಂಬಳವುಗ ಮಾಡಿಟ್ಟಿದ್ದು ಏನಡ್ದೆ. ಅಲ್ಲಿಂದ ಅಧಿಕರೆಟ್ಟಿ ಪಳೀತು ಹೈಸ್ಕೂಲು ಕಪ್ಪನೆ ಆಗ ನೆರೆಯ ಚಾಲೆಂಜಸ್ ಎಲ್ಲ ಇರ್ತಾವ. ಅಪ್ಪರ வாழ்க்கை ಬಂದು ಒಂದು ಹೋರಾಟ ಮಗತ ಅಂದರು ಎಂದ್ರೆ ಪಳೀಟು ಕಪ್ಪನಿಯೇ ಬಂದು ದನ ಅಂಬುದು ಬಂದು ಇನ್ನೊಂದೊಂದು ಪ್ರೊಫೆಷನ್. ಇದು ಹೆಂಗೆ ದನ ಅಂಬುದು ಒಂದು ಡ್ಯೂಟಿ. ದನವು ನೋಡಿತ ಪಳೀಟ್ ಕಪ್ಪದು. ದನ ಓರ್ಕುದತ್ತು ಒಂದ ಹೋಗಿ ಹಿಡ್ತು ಬಂದು ಹಾಲು ಕರುವುದು ಅಪ್ಪನ ಹಾಲು ಕರೆದುತ್ತಾರ. ಹಾಲು ಎತ್ತಿಂಡೋಗಿ ಕೊಡೋದು, ಸೊಸೈಟಿಗೆ ಎತ್ತಿಂಡೋಗಿ ಕೊಡೋದು, ಅದೊಂದು ಡ್ಯೂಟಿ. ಸಂತೊತ್ತು ದನ ಎಲ್ಲ ಬಂದು ತಿಂದಿದ್ರವಾ ಹುಲ್ಲು ತಿಂದಿರವಾ ಮೇಯ್ದು ಬಂದ್ರಿಯಾ ಅದನ್ನ ನೋಡಿ ಅದನ್ನ ದನ ಹೋಗಿ ಅಡುಪುದು ಅದು ಆ ಡ್ಯೂಟಿ ಎಲ್ಲ ಆಗ್ತದೆ. ವಾರಗೊಂದು ಜನ ಕೊಟ್ಟೆಗೆ ಕ್ಲೀನ್ ಮಾಡೋದು ಇದೆಲ್ಲ ಬಂದು ನಂಗೆ ಬಂದು ಒಂದು ಪ್ರೊಫೆಷನ್, ಅದೊಂದು ಸೇರ ಡ್ಯೂಟಿ ಇದೆಲ್ಲ. ನಾವು ಅಪ್ಪನವಕ ಆ ಕಾಲದವ್ರು ವ್ಯವಸಾಯ ಮಾಡಿದ್ರು, ವ್ಯಾಪಾರ ಮಾಡಿದ್ರು. ಅವಕ್ಕೆ ಮಾಡಿದ ಜೋಲಿಗೆ ಎಲ್ಲಾಗೂ ಬಂದು ಒಂದು ನಂಗ ಪಂಗಳಿಪು. ಅವಕ್ಕ ಒಂದು 80% ಮಾಡಿರ ಅಂದ್ರೆ ನಂಗೆ ಒಂದು 20% ನಂಗೆ ಅವಕ್ಕೂ ಕೂಡ ಸೇದುಂಡೆ ಎಲ್ಲಾ ಗೆಲ್ಸುದು. ಅದು ಒಂದು ಮದ್ದು ಬಿಡೋದಲ್ಲಿ ಸರಿ, ನೀರು ಬಿಡೋದಲ್ಲಿ ಸರಿ, ಒಂದು ದನ ಮೇಸ್ಟ್ ಬಪ್ಪದಲ್ಲಿ ಸರಿ, ಎಲ್ಲಾ ಜೋಲಿ ಹೋಗಿ ಅವಕ್ಕ ಕೂಡ ಕೋಆಪರೇಟ್ ಮಾಡಿ ಅವಕ್ಕ ಏಸಗ ಸ್ಟ್ರಗಲ್ ಮಾಡಿದಾರೆ. ಆ ಸ್ಟ್ರಗಲ್ ಕೂಡ ನಂಗೂ ಸೇದು ಮಾಡಿ ಅದೇ ಟೈಮ್ದಾಗ ಪಡಿಪು ಬಿಡಾದೆ. ಅದಕ್ಕೆ ಪಳೀಟು ಹೋಗಿ ಕಡೆಸಿ ಮುಡ್ಚೋನೆ SSLC ಮುಡ್ಚೋನೆ 11 ವರ್ಷ ಆಗ 11 ವರ್ಷ ಮುಡ್ಚೋನೆ ಬಂದು ನಾ ಸ್ಕೂಲ್ದೋಗೆ ಸೆಕೆಂಡ್ ಹುಲಿ ಮಾರ್ಕ್ ಆ ಟೈಮ್ದೋಗೆ ಆದ್ರೆ ಬೀತು ಆ ಕಾಲನ ಹೆಡ್ ಮಾಸ್ಟರ್ ಇದ್ದ TB ಜೋಗಿ ಅವಕ್ಕ ಅಧಿಕರೆಟ್ಟಿ TB ಜೋಗಿ ಅವಕ್ಕ ಬಂದು ಅಡ್ವೈಸ್ ಮಾಡ್ಯಾರ. ನೀ ಈಸಿದ ಮಾರ್ಕ್ ಬಂದು ಓಪ ಟಾಪ್ ಒಂದು 5 ಕಾಲೇಜಿಗೆ ಆ ಕಾಲೇಜಿಗೆ ಹೋಗಿ ಸೇರಿಗುತ್ತಿದ್ದಾಗಿ ನೀ ಸೆಂಟ್ ಜೋಸೆಫ್ಸ್ ನಿನ್ಗ ಟ್ರಿಚಿಗೆ ಹೋಗಿ ಸೆಂಟ್ ಜೋಸೆಫ್ಸ್ ಹೋಗಿ ಸೇರಿದ್ರೆ ನಿನ್ಗ PUC ಸೇರಿದ್ರೆ ಒಳ್ಳಂಗಟ್ರ ಅಲ್ಲಿ ಹೋಗ್ಬಿಡ ಖಂಡಿತ ನೀ PUC ಒಳ್ಳೆ ಮಾರ್ಕ್ ಇಸ್ಬಿಡಾಕು ನೀ ಅಲ್ಲಿ ಹೋಗಿ ಸೇರುತ್ತಿದ್ದಾಗಿ ಅಡ್ವೈಸ್ ಮಾಡಿ ಹೋಗಿ ಹಿಂಗ ಅಪ್ಪನು ಹಿಂಗ ಅಂದಿನ ಜನವೇ ಮಾರ್ಕ್ ಶೀಟ್ ಈಸ್ದ ಜನವೇ ಹೋಗಿ ಟ್ರಿಚ್ ಹೋಗಿ ಅಲ್ಲಿ ಹೋಗಿ ಅಡ್ಮಿಷನ್ ಇಸಿ ಮೆರಿಟ್ ಹೋಗಿ CTC ಅಲ್ಲಿ ಸೇದು ಅಲ್ಲಿಯ PUC ಕತ್ತು. PUC ಮುಗಿಸಿದ
ಇದು ಮೆಡಿಕಲ್ ಅಗ್ರಿ ಎಲ್ಲ ಅಪ್ಲೈ ಮಾಡಿ BVSC ಎಲ್ಲ ಅಪ್ಲೈ ಮಾಡಿದ್ದೋಗೆ ಕಡೆಸಿಗ ಮೆಡಿಕಲ್ ಸಿಕ್ಕಲೆ ಇದು ಅಗ್ರಿಗೆ ಸಿಕ್ಕಿ BSc ಅಗ್ರಿ ಆಗ ವಯಸ್ಸೆ ಆದ್ರೆ BSc ಅಗ್ರಿ 4 ವರ್ಷ ಅಲ್ಲಿ ಮುಗಿಸಿಟ್ಟು ಕೊಯಂಬತ್ತೂರ್ದಾಗ ಅಗ್ರಿಕಲ್ಚರ್ ಕಾಲೇಜ್ದಾಗ 4 ವರ್ಷ ಒಳ್ಳೆ ಕತ್ತು ಮುಗಿಸಿಟ್ಟು 83.4% ಆಗ ಮುಗಿಸಿಟ್ಟು ಅದೇ ಮುಡಿಸಿದ ಒಂದೆರಡು ತಿಂಗಳಿಗೆ ಕಾಲೇಜಿಗ ಮುಗಿಸಿದ ಕಾಲೇಜಿಗ ಆಪೋಸಿಟ್ ಒಂದು ಗವರ್ಮೆಂಟ್ ಆಫೀಸ್ದಾಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫೀಸರ ಗೆಸ್ಟೆಡ್ ಆಫೀಸರ 21 ವರ್ಷದಾಗೆ ನಾವು ಸೇರಿದ್ವಿ. ಅದೊಂದು ದೊಡ್ಡ ಅಚೀವ್ಮೆಂಟ್. ಅದು ಬಂದು ಎಲ್ಲ ಕುಟುಂಬವೇ ಒಂದು ದೊಡ್ಡ ಒಂದು ಬ್ರೇಕ್. ಅದನ್ನ ಅಲ್ಲಿಂದ ಕಾಲ ಅಲ್ಲಿ ಕೊಯಂಬತ್ತೂರ್ದಾಗ ಗೆಲ್ಸಿಗಿದ್ದು ಅದಕ್ಕಿಂತ ಊಟಿದಾಗ ಬಂದು ಈಗ ರೋಸ್ ಗಾರ್ಡನ್ ಅವಳು ವಿಜಯನಗರ ಫಾರ್ಮ್ ಅಂದಾರ. ಆ ವಿಜಯನಗರ ಫಾರ್ಮ್ದಾಗ ಬಂದು ಒಂದು ಗೆಲ್ಸಿಗಿದ್ದು ಮನೆ. ಆ ಕಾಲಘಟ್ಟದಾಗ ಕಾಶ್ಮೀರದಾಗ ನಂಗ ಒಂದು ಫಾರ್ಮಟ್ ಅದಾವುದು NVGA ಎಂದಿಗೆ ಆ ಕಾಲದಲ್ಲಿ ಕೇಳಿಪಟ್ಟಿದ್ದಾರೆ. ನೀಲಗಿರಿ ವೆಜಿಟಬಲ್ ಗ್ರೋವರ್ಸ್ ಅಸೋಸಿಯೇಷನ್ ಎಂದಿಗೆ NVGA ಅದರ ಮೂಲವ ಕಾಶ್ಮೀರದೊಳಗೆ ನಂಗಗ ಇಲ್ಲಿ ಬೇವ ಗೋಸು ಕ್ಯಾರೆಟ್ ಬಿತ್ತು. ಆ ಬಿತ್ತುನ ಇಲ್ಲಿ ಎಲ್ಲ ಮಾಡೋದು ಮುಗಿಯ. ಆ ಬಿತ್ತು ನಂಗ ಮಾಡೋದು ಅಂದ್ರೆ ಬಂದು ಬೇರೆ ದೇಶ ಅಂದ್ರ ಇಂಪೋರ್ಟ್ ಮಾಡೋದು, ಇನ್ನಾದ್ರೆ ನಂಗ ದೇಶದೊಳಗೆ ಮಾನ್ಯ ಅಂದ್ರೆ ಕಾಶ್ಮೀರದೊಳಗತ್ತ ಮಾಡೋದು ಮೊದಲಾತೆಂಬ ನೆಲಮದೊಳಗೆ ಅಲ್ಲಿ ಕಾಶ್ಮೀರದೊಳಗೆ ಇವಾಗ ಬಂದು ಒಂದು ಎಡೆ ಇಸ್ಬಿಡ್ತಾರೆ. ಎಡೆ ಬಂದು ಆಗ ಬಂದು ಈಗ ನೀಗೆಲ್ಲ ಕೇಳಿಬಿಟ್ಟಿದೆ. ಈಗ ಆರ್ಟಿಕಲ್ 317 ನೆರೆಯ ಬಂದ್ರ ಕಾಶ್ಮೀರದೊಳಗೆ. ಆಗನ ಕಾಲಘಟ್ಟದಾಗ ಆರ್ಟಿಕಲ್ 370 ನಂಗೆ ಹೋಗಿ ಭೂಮಿ ಈಸೋದು ಮುಗಿಯ. ಭೂಮಿಯಲ್ಲಿ ಲೀಸುಗುತ್ತೆ ಎತ್ತಿ ನಡ್ಸೋದು ಮುಗಿದ್ರ ತನಕ ಇಲ್ಲಿಂದ ಹೋಗಿ ಅಲ್ಲಿ ಒಂದು 50-60 ಎಕರೆ ಭೂಮಿಯ ಈಸಿ ಲೀಸು ಇತ್ತಿ ಅಲ್ಲಿ ಹೋಗಿ ಅದನ್ನ ನಂಗ ಬಿತ್ತು ಮಾಡ್ಯಾರ. ಆ ಬಿತ್ತು ಮಾಡೋದಕ್ಕೆ ಬಂದು ಇಲ್ಲಿಂದ ಮೊದಲು ಹೋದ ಒಂದು 2 ಸೀನಿಯರ್ ಆಫೀಸರ್ಸ್ ಅವಕ್ಕೆರಡು ಆಫೀಸರ್ಗೂ ಎರಡಾಗೂ ಬಂದು ಸಂಘಟ ಆಗಿ ತಿರುಗಿ ಬಂದುಬಿಟ್ಟಾರ. ನಾ ಆ ಟೈಮ್ದಾಗ ನಾನಾ ಬಂದು ನಾ ಹೋಗಿ ನೋಟ್ ಬನ್ನೆ ನಾ ಮಾನ್ಯತೆಯಿಂದ ಒಂದು ಇದು ಮಾಡಿ ಒಂದು ತುಳಿಗೋಡ ಹೋಗಿ ಅಲ್ಲಿಗೆ ಹೋಗಿ ಆ ಕಾಲದಾಗ ಹೋಗಿ ಅಲ್ಲಿ ವೆಜಿಟಬಲ್ ಸೀಡ್ ಪ್ರೊಡಕ್ಷನ್ ಮಾಡಿದ್ರು. ಅದೊಂದು ದೊಡ್ಡ ಸಾಧನೆ ಆ ಟೈಮ್ದಾಗೆ. ಏರಕೊರೆಯ ಅದೊಂದು ಬಂದು ಆಗನ ಜರ್ಮನಿಯಿಂದ ಬಂದು ಇಂಪೋರ್ಟ್ ಮಾಡಿ ಬಂದು ಇಲ್ಲಿವೇ ಪ್ರೊಡ್ಯೂಸ್ ಮಾಡಿ ನಂಗ ಕಾಯ್ಕರಿ ವ್ಯಾಪಾರ ವ್ಯವಸಾಯ ಮಾಡೋಕಾಗ ಕಮ್ಮಿ ಬೆಲೆಗ ಬಿತ್ತು ಕೊಡೋ ನಂಗೆ ಮಾಡಿರೋದು ಆ ಕಾಲಕ್ಕೆ. ಇದೊಂದು ಅದಕ್ಕಿಂತಾಡು ಕಲೆಕ್ಟರ್ ಆಫೀಸ್ದೋಗೆ ಗೆಲ್ಸಗಿವ್ನೆ ಒಂದು 2 ವರ್ಷ ಗೆಲ್ಸಗಿದ್ದೆ. ಆಗ ಒಂದು ARDC ಸ್ಕೀಮ್ ಅಂದಟ್ರ. ಆ ARDC ಸ್ಕೀಮ್ದಾಗ ಮುಖ್ಯವಾಗಿ ಏನ್ ಮಾಡಿದ್ರು ಅಂದ್ರೆ ನಂಗ ಕ್ರಾಪ್ ಡೈವರ್ಸಿಫಿಕೇಶನ್ ಸ್ಕೀಮ್ ಎಂದಿ. ಆ ಕಾಲದಾಗ ನಂಗ ಗೋಸು ಈ ಮೇಡುಕ ಇದ್ವಾಗ ಮೇಯ ನಂಬಿ ಆ ಗಾಸು ಹಾಕಿದನ್ನ ಮಾತಿ ಅಲ್ಲಿಂದ ಬಂದು ನಂಗೆ ಟೀ ಮಾಡ್ಲೆ ನಂಗ ಒಳ್ಳಂಗಟ್ರ ಭೂಮಿ ಒಳ್ಳಂಗಟ್ರ ಈ ಸಾಯಿಲ್ ಎರೋಷನ್ ಕಮ್ಮಿ ಆರ ಕೀನ ಡ್ಯಾಮ್ ಎಲ್ಲ ಬಂದು ಸಿಲ್ಟ್ ಹಾಕೋದು ಕಮ್ಮಿ ಆರ ಅತಿಂದ ಈ ಗೌರ್ಮೆಂಟೇ ಬಂದು ಟೀ ಬೋರ್ಡು ತಮಿಳ್ನಾಡು ಗೌರ್ಮೆಂಟು ನಂಗ ಉಪಾಸಿ ಎಲ್ಲ ಸೇದು ಒಂದೊಂದು ಅಟ್ಟಿ ಹೋಗಿ ಇದನ್ನ ಹೇಗೆ ಟೀ ಹಾಕಿಲ್ಲ ಇನ್ನು ಒಳ್ಳಂಗಟ್ರ ಕ್ರಾಪ್ ಡೈವರ್ಸಿಫಿಕೇಶನ್ ಸ್ಕೀಮ್ ಎಂದಿಗೆ ಮಾಡಿ ಎಲ್ಲಾ ಎಡದೋಗಿ ಒಂದೊಂದು ವಟಾರದೋಗಿಯು ಒಂದು ಎಡೆಯ ಎತ್ತಿ ಒಂದು ಬೆಟ್ಟವೇ ಎತ್ತಿ ಎಲ್ಲಾಗೂ ಅಲ್ಲಿ ತೋಟ ಎತ್ತ ಮಾಡೋದು ನೋಡಿ ಹೇಗೆ ಕೊಟ್ಟು ಅದ್ರ ಎತ್ತೆ ಗುಂಡಿ ಹಾಕೋದು ಏನು ಗುಯ್ಯಿ ಹಾಕೋದೈತೆ ಎತ್ತಿನ ಲೈನ್ ಹಿಡ್ಕೋದೈತೆ ಎತ್ತೆ ಅಲ್ಲಿ ಹೋಗ್ಸು ಈ ಸಿಲ್ವರ್ ರಾಕ್ ಹಾಕೋದೈತೆ ಎಲ್ಲ ಹೇಗೆ ಕೊಟ್ಟು ಅದನ್ನೊಂದು ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಮಾಡಿ ಆ ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಎಲ್ಲ ಮಾಡಿದಾಡು ಗವರ್ಮೆಂಟ್ ಮೂಲವ ಈ ನಾತ್ ಸಪ್ಲೈ ಮಾಡೋದಾಗ ಅದೆಲ್ಲ ಮಾಡೋದು ಒಂದು ಸ್ಕೀಮ್ ಮಾಡಿದ್ರು. ಅದು ಅಪ್ಪರ ಎಲ್ಲ ಎಡಗೂ ಅದೊಂದು ದೊಡ್ಡ ಒಂದು ಜೋಲಿಯ ಇಂದು ಬಂದು ಈಸಗ ಮೇವು ನೀವು ಬಂದು ನಂಗೆ ಎಡದಾಗ ಬಂದು ಈಸಗ ಒಂದು ಅಳವುಗ ಡ್ಯಾಮೇಜ್ ಕಮ್ಮಿ ಆಪುದಕ್ಕೆ ಬಂದು ಇದೊಂದು ಮುಖ್ಯವಾದ ಕಾರಣ ಅಂದು ಹೇಗಾಕು. ಆ ಕಾಲಘಟ್ಟದಾಗ ನಂಗೊಂದು ಟೀ ಹಾಕಿನೇ ತಂದೆ ಮಾಡಿಟ್ಟ ಒಂದು ವಿಷಯದಾಗ ಬಂದು ಅದು ಒಳ್ಳೆ ವಿಷಯ ತೋರ್ಲ ಈಗ ನೆಂಚಿನ ಒಂದು ವೇಳೆ ಅದನ್ನ ಬೇರೆ ವಿಧವ ಮಾಡಿದ್ರೆ ಹಾಕೋಬಹುದು ಬಂದು ಇನ್ನೊಂದು ಅದನ್ನ ಮತ್ತೆ ಇನ್ನೊಂದು ಗಣನಾಕು.
ಅದು ಮುಡ್ಸಿಟ್ಟು ನಾ ಇದು ಡಿಪಾರ್ಟ್ಮೆಂಟ್ ಇಬ್ಬರೇ ಇದ್ದ ಒಂದು ಕಲೆಕ್ಟರ್ ನಾವ ಕುರ್ಚಿ ತಮ್ಮ ನೀ ಅಪ್ಪರ ಒಳ್ಳಂಗ್ ಕೆಲ್ಸಗಿದ್ರೆ ನೀ ಗೌರ್ಮೆಂಟ್ ಆಫೀಸ್ ಇಬ್ಬರು ಆಸಗ ನಿನಗ ಫ್ಯೂಚರ್ ಒಳ್ಳಂಗಿಲ್ಲ, ನೀ ಬೇಕು ಮೊದಲು ನೀ ಬೇರೆ ಒಳ್ಳಿ ಪೋಸ್ಟ್ ಹೋಗಬೇಕು, ನೀ ಎಕ್ಸಾಮ್ ಬರೀತಿಂದಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೀಂದ ಈ ಬ್ಯಾಂಕ್ ಎಕ್ಸಾಮು ಇದು ಸಿವಿಲ್ ಸರ್ವಿಸಸ್ ಎಕ್ಸಾಮು ಎಲ್ಲ ಬರ್ದು ಸಿವಿಲ್ ಸರ್ವಿಸ್ ಎಕ್ಸಾಮ್ದಾಗ ಪ್ರಿಲಿಮಿನರಿ ಪಾಸ್ ಮಾಡಿದ, ಇಲ್ಲಿ ಬ್ಯಾಂಕ್ದಾಗೆ ಪಾಸ್ ಮಾಡಿದವನ್ನೇ ಆಗ BSRB ಎಕ್ಸಾಮ್ ಅಂತಾರ ಕಾಂಪಿಟೇಟಿವ್ ಎಕ್ಸಾಮ್ ಅದು ಪಾಸ್ ಮಾಡಿದವನ್ನೇ ಕೆಲಸ ಬಂತು. ಅದೇ ಹೋಗಿ ಕಾರ್ಪೊರೇಷನ್ ಬ್ಯಾಂಕ್ ಹೋಗಿ ಸೇರಿದೆ. ಕಾರ್ಪೊರೇಷನ್ ಬ್ಯಾಂಕ್ನಾಗೆ ಇದು ಫಸ್ಟ್ ಪೋಸ್ಟ್ ಆಗೋದು ಬಂದು ಕೊಡಗು ಜಿಲ್ಲಾದಾಗೆ, ಕರ್ನಾಟಕದಾಗೆ ಕೊಡಗು ಜಿಲ್ಲಾದಾಗೆ ಅಲ್ಲಿ ಕಾಪಿ ಆಪಾಡ್ದಾಗೆ ಫಸ್ಟ್ ಏನು ಆಫೀಸರ್ ಆಗಿ ಜಾಯಿನ್ பண்ணೆ. ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಮಾಕೆ ಅಲ್ಲಿ ಹೋಯ್ತು. ಅಲ್ಲಿ ಒಂದು 8 ವರ್ಷ ಅಲ್ಲಿಗೆ ಕೊಡಗು ಜಿಲ್ಲಾಗೆ ಅವಕ್ಕೆ ಕೊಡಗರು ಅವಕ್ಕೆಲ್ಲ ಅಲ್ಲಿದ್ದು ಒಳ್ಳಂಗ ಇದ್ ಮಾಡಿ ಅವಕ್ಕೆಲ್ಲ ಒಳ್ಳೆ ಕೆಲಸ ಮಾಡಿಲ್ಲ ಕೊಟ್ಟು ಅಲ್ಲಿಂದ ತಿರುಗಿ ತಮಿಳ್ನಾಡು ಬಂದೆ. ತಮಿಳ್ನಾಡಿಂದ ಇಲ್ಲಿಂದ ತಿರುಗಿ ಮಹಾರಾಷ್ಟ್ರ, ಡೆಲ್ಲಿ, ಉತ್ತರ ಪ್ರದೇಶ ಅಂದಾಗಿ ಆಲ್ ಓವರ್ ಇಂಡಿಯಾ ಎಲ್ಲ ಹಿಡಿದ್ವಿ. ಕಾರ್ಪೊರೇಷನ್ ಬ್ಯಾಂಕ್ನಾಗೆ ಹಿಂಗ ಸ್ಕೇಲ್ 1 ಅಂದಾರ ಆಗ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗ ಜಾಯಿನ್ ಮಾಡಿ ಒಂದು 35 ವರ್ಷ ಸರ್ವಿಸ್ ಮಾಡಿದ್ರು. ಕಡೆಸಿಯ ನಾ ಬಂದು ಡೆಪ್ಟಿ ಜನರಲ್ ಮ್ಯಾನೇಜರ್ ರಿಟೈರ್ ಆನೆ. ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಬಂದು ಅಳಗ ನಂಗೆ ಬಂದು ಒಂದು ಡೆಪ್ಟಿ ಜನರಲ್ ಮ್ಯಾನೇಜರ್ ಲೆವೆಲ್ಗೆ ಹೋಗ್ಬೋದು ಬಂದು ನನಗೊಂದು ದೊಡ್ಡ ಒಂದು ಸಾಧನೆ ಅಂತ ನಾನು ಹೆಂಚಿನ. ಯಾಕಂದ್ರೆ ಬೇರೆ ಜಾತಿದೋಗೆಲ್ಲ ಜನರಲ್ ಮ್ಯಾನೇಜರ್ಗೋ ಇದೆಲ್ಲ ಆಗಿದ್ದಾರೆ. ನಂಗ ಕಮ್ಯುನಿಟಿದಾಗ ಬಂದು ದಾರು DGM ಅನ್ನಗಟ ಆಪಿಲ್ಲ. ನಂಗೆ ಒಂದು ಗೈಡೆನ್ಸ್ ತಪ್ಪುದಿಗೋ ಇದಗೋ ಬಂದು ಮುಂದಾಡು ಇದ್ದಿಲ್ಲ. ಈಗ ಬಂದು ತಮ್ಮನವಕ್ಕೆ ನೆರೆಯ ಬ್ಯಾಂಕ್ ಸೇರಿದ್ದಾರೆ. ಅವಕ್ಕೆಲ್ಲ ಬಂದು ಇಂದು ಗೈಡೆನ್ಸ್ ಕೊಡಾಕು ಅವಕ್ಕ ಬಂದು ಇಂದು ಒಳ್ಳಿ ವಾಯ್ ಪಡೆದ ಅವಕ್ಕ ಬಂದು ಈವನ್ ಒಂದು ಬ್ಯಾಂಕ್ ಚೇರ್ಮನ್ ಆಪ ಅಳವು ಸೇತಿ ಚಾನ್ಸ್ ಅರ್ದೆ ಬೇರೆ ತಮ್ಮನವಕ್ಕೆ ನಂಗೆ ಈಗ ಇದ್ದಾರೆ. ಅವಕ್ಕೆಲ್ಲ ಆಗ್ಬೋದು ಚಾನ್ಸ್ ಅರ್ದೆ. ಹೆಂಗ ಇದ್ದ ಟೈಮ್ದಾಗ ಅಪ್ಪರ ಕಮ್ಮಿ ಆಯ್ತ ಬ್ಯಾಂಕ್ಗೆ ಸೇದು ಕೆಲಸ ಮಾಡಿದವ ಅಪ್ಪರ ಕಮ್ಮಿ ಆಯ್ತಿದ್ರು. ಈಗ ನೆರೆಯ ಚಾನ್ಸ್ ಅರ್ದೆ. ಅಮ್ಮಯ್ಯಕ್ಕೂ ನೆರೆಯ ಸೇರ್ತಾರೆ. ಅಮ್ಮಯ್ಯಕ್ಕೂ ತಮ್ಮನಕ್ಕೂ ಎಲ್ಲ ಬ್ಯಾಂಕ್ ನೆರೆ ಇದ್ದಾರೆ. ಇದು ಎಲ್ಲ ನಾ ಮದುವೆ ಮಾಡಿರೋದು ಬಂದು ಕೀಕುಂದೆಯಿಂದ ವಕೀಲ್ ರಾಜು ನೀಲಾ ಅಂದೇಗಿ ಅವಕ್ಕ ಹೆಣ್ಣು ಹೇಮಲತಾ ಅಂದೇಗಿ. ತಾನು ಒಂದು ಎಜುಕೇಶನ್ ಫೀಲ್ಡ್ ಒಳಗೆ ತಾ ಬಂದು ಎಲ್ಲ ನೆರೆಯ ಸ್ಕೂಲ್ದಾಗೆ ಹೆಡ್ ಮಿಸ್ಟ್ರೆಸ್ ಪ್ರಿನ್ಸಿಪಲ್ ಆಗಿ ಈಗ ಬಂದು ಒಂದು ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಒಂದು ಕನ್ಸಲ್ಟೆಂಟ್ ಮಕ್ಕೆ ತಾ ಬಂದು ನೆರೆ ಮಾಡಿದ್ದಾರೆ. ಅವಕ್ಕ ಏನಾಗ 2 ಮಕ್ಕ. ದೊಡ್ಡ ತಮ್ಮ ಇಲ್ಲಿ ಕಾಲೇಜ್ ಕತ್ತು PhD ಟೆಕ್ನಾಲಜಿ ಕಾಲೇಜ್ ಕತ್ತು. ಅಮ್ಮ ಈಗ ಕಾಗ್ನಿಸೆಂಟ್ ಟೆಕ್ನಾಲಜಿ ಗೆಲ್ಸಿದ್ರೆ ತಮ್ಮ ಈಗ ಅಮೆರಿಕಾದಾಗೆ ಮದುವೆ ಮಾಡಿಟ್ಟು ತನ್ನ ಎಲ್ರು ಕೂಡ ಮಾತಿನ ಕೂಡ ಅಲ್ಲಿದ್ದಾನೆ. ಕುನ್ನ ತಮ್ಮ ಆರ್ಕಿಟೆಕ್ಚರ್ ಮುಗಿಸಿ ಬ್ಯಾಂಗ್ಳೂರ್ದಾಗಿದ್ದ ಇನ್ನೆಗಟ ಸಂಭವಿಸಿದ್ದ. ಈಗ ಸಂಭವಿಸೋದನ್ನ ಗನಾದೇಗಿ ತನ್ನ ಸ್ವಂತ ಭಾವೆ ಮಾಡನೇದೇಗಿ ಮೆಡ್ರಾಸ್ದಾಗೆ ಚೆನ್ನೈದಾಗೆ ಈಗ ತನ್ನ ಫ್ರೆಂಡ್ ಕೂಡ ಸೇರಿಟ್ಟು ಈಗ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಇಟ್ಟಿದ್ದಾನೆ. ಆರ್ಕಿಟೆಕ್ಚರ್ ಪ್ರಾಕ್ಟೀಸ್ ಮಾಡಿದ್ದಾನೆ. ಇದು ಶಾರ್ಟ್ ಬಂದು ಹೇಗೋದ್ರೆ ಎಲ್ಲ ಪ್ರತಿ ಹೇಗೋದ್ರಲ್ಲಿ ಸತಿ ಹೇಗೋದು. ಇದುದೋಗೆ ಬಂದು ಈಸಗ ಮಾಡಿನ ಡಿಪ್ಪನ ಬಂದು ನಾ ಒಂದು ಕಾಲಘಟ್ಟದೊಳಗೆ ಎನಗ ಒಂದು ಸೋಷಿಯಲ್ ನಂಗೆ ಸೊಸೈಟಿಗ ನಂಗೆ ಸಮುದಾಯಗ ಏನಾದ್ರು ಹೇಗೂ ಮಾಡೋದು ಅಂಬುದು ಬಂದು ಹೇಗೂ ಬಂದು ಎನ್ನ ಮನಸ್ಸದೊಳಗೆ ಹೇಗೂ ಅಟ್ಟುಂಡೆ ಅಟ್ರ. ಈಗ ಹೆಂಗ ಅಟ್ಟಿ ಉದಾಹರಣೆ ಬಂದ್ರೆ ನಾ ಪಲೀಟ್ ಮುಡ್ಸಿ ಕಾಲೇಜ್ ಮುಡಿಸಿಟ್ಟು ಬಂದ ಟೈಮ್ದೊಳಗೆ ಅಟ್ಟಿ ಹೋಗ ಬಂದು ಒಂದು ಗುಡಿ ಕಟ್ಟನೆಯಿಂದ ಅಟ್ಟಿಯಕ್ಕೆಲ್ಲ ಒಂದು ಸೇರ್ತಾರೆ. ಒಂದು ವಿನಾಯಕರ ಗುಡಿ ಕಟ್ಟನೆ ಎಂಬ ಒಂದು ಆ ಟೈಮ್ದೊಳಗೆ ಆಗ ಬಂದು ಇವಕ್ಕೆಲ್ಲ ಬಂದು ನಂಗೆ ಎಲ್ಲ ಅಟ್ಟಿಗೆ ಹೋಗಿ ಒಂದಷ್ಟು ಹಣ ಈಸಿ ನಂಗೆ ಗುಡಿ ಕಟ್ಟಿ ಬರ್ತದೆ. ಆಗ ಏನ ಜಾಸ್ತಿ ನಂಗೆ ಆಸಗ ಹಲವು ಹಣ ಇಲ್ಲ, ಅಟ್ಟಿ ಬಾಯಿ ಹಣ ಇಲ್ಲ. ಎಲ್ಲ ಅಟ್ಟಿಗೆ ಹೋಗಿ ಈಸಿತ ಅವಕ್ಕ ಗುಡಿ ಕಟ್ಟಿಯಲ್ಲ. ಸರಿ ಅತ್ತಮಕ್ಕೆ ನಂಗೆಲ್ಲ ಅಟ್ಟಿಗೆ ಒಪ್ಪೊಮ್ಮೆ ಆಗ ಎಲ್ಲ ವಯಸ್ಸಾದ ದೊಡ್ಡವಕ್ಕ ಅವಕ್ಕ ಕೂಡ ನಾವು ಹೋಗಿ ಬಂದು ನಾ ಒಬ್ಬತ ಕುನ್ನ ಕೂಸು ಆಗ ಬಂದು 20 ವರ್ಷ 21 ವರ್ಷ ಓನೆ
ಒಪ್ಪ ಅಟ್ಟಿದೋಗಿ ಸತಿ ಎಲ್ಲ ಅಟ್ಟಿದೋಗಿ ಸತಿ ಆಸಗ ಬಸದಿಲ್ಲ ಅದ ಅವಕ್ಕೆ ಹುಷಾರಿಗೂ ಬಸದಿಲ್ಲ ಅವಕ್ಕೆ ಏನೊಂದು ಎಷ್ಟು ₹100 ₹200 ₹300 ತಂದ್ರೆ ಅದೊಂದು ದೊಡ್ಡ ಇದಕ್ಕೆ ಸೇವುದಿಲ್ಲ. ಇನ್ನು ಮಾಡಿ ನಿಮ್ಮನೆ ದಾರೋ ಹೇಗೆ ಆಯ್ತು ಮಕ್ಕೆ ಅಬುಬಾಬಾಜಿಯಿಂದ ಹೀಗೆ ಒಂದು ಸ್ವಾಮೀಜಿ ಇದು ಊಟಿಗೆ ಇದ್ರೆ ತಾಂಬಟ್ಟಿಗೆ ಬಂದು ಒಂದು ಗುಡಿ ಕಟ್ಟೋದಾಗ ನೆರೆಯ ಹೆಲ್ಪ್ ಮಾಡಿದ್ರೆ ತನ್ನ ಹೋಗಿ ಅಂತಲೇ ಹೋಗಿ ಮಾಡಿ ತಂದು ಹೀಗಿರ ಆಗ ಅಟ್ಟಿಯಕ್ಕಲ್ಲ ಕೂಟಿಲೋನೆ ಅಂದ್ರೆ ಅಬುಬಾಬಾಜಿ ಬಂದು ಇಂಗ್ಲಿಷ್ ತಗೊಳ ಬೇರೇನೋ ಅರ್ಥ ಆಗ ಸೊ ನಾತ ಬಂದು ಎಲ್ಲವಾಗ ತನಗೆ ಇಂಗ್ಲಿಷ್ ಹೇಗೋದ್ರ ಬಂದು ಇಂಗ್ಲಿಷ್ ಬಗ್ಗೆ ಇದು ಮತ್ತೆ ಮಾನ್ಯ ತಂದೆಗೆ ತನಗೆ ಹೇಗಿದ ಒಳ್ಳೆ ಒಂದೇ ಒಂದು ಮಾತು ಕೇಳ್ತಾರೆ ನಿಂಗೆ ಏಸು ಹಣ ಮಾಡಿದಿ ಅಂತಂದ್ರ ಹೆಂಗೆ ಒಂದು ಈಸು ಹಣ ಹೇಳಿದ್ರು ₹20,000 ₹25,000 ಒಂದು ಏನು ಹಣ ವಾರ ಗುಡಿ ಕಟ್ಟೋದು ಎರಡ್ಕೊರೆ ₹1 ಲಕ್ಷ ಹಾರ ಅಂತಂದ್ರೆ ತಾಯಿ ಬಂದು ನಿಂಗ ಹಣವೇ ನನಗೆ ತಂದು ಬಿಡಿ ನೀನು ಫುಲ್ಲ ಗುಡಿವೇ ನಾನೇ ಕಟ್ಟಿ ತಂದ್ಮೆ ಅಂತಂದೇಗಿ ಅದನ್ನ ಪಡ ಅಂದೇಗಿ ಅದನ್ನ ಮಾಡಿ ಒಂದು ಗುಡಿ ಕಟ್ಟಿ ಇದು ಮಾಡಿ ತಂದ ಇದು ಗುಡಿ ತಾತ ಬಂದು ತಂದು ಎಲ್ಲ ಮಾಡಿದ ಅದೊಂದು ಗುಡಿ ಅದೊಂದು ಕಾಲಘಟ್ಟದಲ್ಲಿ ನಡೆದು ಅದೇ ಗುಡಿ ಒಂದು 20 ವರ್ಷಗಿಂದ ಯಾರಕ್ಕೂ ಒಂದು 20 ವರ್ಷಗಿಂದ ನೋಡ್ಲೆ ಅಲ್ಲಿ ಒಂದು ಕುನಾಂಬೇಲೆ ಓದೋದ ಒಂದು ಕ್ರ್ಯಾಕ್ ಇಟ್ರ ಆ ಕ್ರ್ಯಾಕ್ ಆಗಿ ಅದೊಂದು ಒಳ್ಳೆಯ ಇದಲ್ಲ ಅತಂದಿಗೆ ಅದ್ರ ಗುಡಿ ಇನ್ನು ದೊಡ್ಡದು ಮಾಡಿ ಕಟ್ಟುವ ಒಂದು ಕಟ್ಟೋದೋಗೆ ಎರಡಾவது ಕಟ್ಟೋ ಸತಿ ಆಗ ಬಂದು ಎಲ್ಲ ಇದು ದೊಡ್ಡ ಬಜೆಟ್ ₹5-6 ಲಕ್ಷ ಮೇಲೆ ಹಾರ ಏನು ಮಾಡೋದು ಎತ್ತ ಮಾಡೋದು ಎಲ್ಲ ಟಿಎಫ್ ಎಲ್ಲ ಗಣಂದಿದ್ದಾರೆ ಆ ಗಣಂದಿದ್ರೆ ಆ ಟೈಮ್ದೋಗೆ ಎನ್ನ ಒಂದು ಮನಸ್ಸೋಗೆ ಏನೋ ಒಂದು ಹತ್ತು ಕಾರ್ಪೊರೇಷನ್ ಬ್ಯಾಂಕ್ದಾಗ ನಾ ಹಾಕಿದ ಶೇರ್ಸ್ ಒಂದು ದೋಸೆ ಹಣ ಹತ್ತು ಆ ಹಣವು ಬಂದು ನಾ ಬಂದು ಗುಡಿಗಿತ ಕೊಡೋದು ಒಂದು ಈಗ ಒಂದು ನೆನಪು ಒಂದು ಹತ್ತು ಆ ನೆನಪೊಡನೆ ಆ ಹಣವ ಅದನ್ನ ಆಗ ಶೇರ್ಸ್ಗೆ ಏನ ಬೆಲೆ ಬಂದ್ರು ಅದನ್ನೆಲ್ಲ ಮಾರಿ ಈಗ ತಂದು ಮನೆ ಅದೊಂದು ಮೇಜರ್ ಆ ಟೈಮ್ದಾಗ ಅದು ಒಂದು ಬಜೆಟ್ ಬಂದು ಅದೊಂದು 10% ಅದುವೇ ಹಣ ಬಂದಂಗೆ ಇನ್ನ ಒಂದು ದೊಡ್ಡ ಡೊನೇಷನ್ ಕೊಟ್ಟರೆ ಅದನ್ನ ನೋಡಿ ಮತ್ತವಕ್ಕೆಲ್ಲ ನಂಗವೇ ಮಾಡೋ ಎರಡಾவது ಗುಡಿ ಕಟ್ಟೋನೆ ಬಿಟ್ರೆ ಎರಡಾவது ದೊಡ್ಡ ಗುಡಿ ಕಟ್ಟೋನೆ ಹೆಂಗ ಹೊರಾಸು ಅಟ್ಟಿಗೆ ಹೋಗದೆ ಹೆಂಗವೇ ಮಾಡಿ ಆ ಗುಡಿ ಕಟ್ಟಿ ಮುಡಿಸಿಬಿಟ್ಟು ಅದೊಂದು ಒಂದು ಮುಖ್ಯವಾದದ್ದು. ಇಂದು ಬಂದು ಹೆಂಗ ಅಟ್ಟಿ ಹೋಗಿ ಬಂದು ಇಂದು ಅಯ್ಯನವಕ ಆ ಕಾಲದಾಗೆ 150 ವರ್ಷದ ಮುಂದೆ ಅಯ್ಯನವಕ ಒಂದು 3 ಗುಡಿ ಕಟ್ಟಿದ್ದಾರೆ. ಒಂದು ಅಯ್ಯ ಗುಡಿ, ಒಂದು 2 ಅಮ್ಮನವಕ ಗುಡಿ. ಈ 3 ಗುಡಿಯು ಚಿತಿ ಈಗ ಮೋಸವಾದ ನೆಲಮದೋಗಾಡಿದ್ರೆ ಅದನ್ನ ತಿರುಗಿ ಕಟ್ಟೋದು ಸಂದಿಗೆ ಒಂದು ಗುಡಿ ಮಾಡಿ ಹೆಂಗ ಅಟ್ಟಿ ಅದೊಂದು ಈಗ ಮಾಡಿದೆಯೋ ಅದಕ್ಕೆ ಏರಕೊರೆಯ ಒಂದು 45-50 ಲಕ್ಷ ರೂಪಾಯಿ ಬಜೆಟ್ ಅಲ್ಲ. ಈ 45 ಲಕ್ಷ ರೂಪಾಯಿ ಬಜೆಟ್ಗೆ ಈಗ ಈಸಗಾನಾರ ನಂಗೆ ಅವರ ಸೆನಲ್ ಕೇಪವ ಮನೆ ಹಿಂಗ ಅಟ್ಟಿ ತಮ್ಮ ನಾವು 6 ಸಾವಿರ ಕೇಪುತ್ತೇವಿಲ್ಲ ನಂಗವೇ ಮಾಡಕು. ಆ ಕಾಲದಾಗ 150 ವರ್ಷ ಮುಂದಾಡ 5 ಅಯ್ಯನವಕ ತಿಂತಿದ್ದಾರೆ. 5 ಅಯ್ಯನವಕ ಈ ಗುಡಿ ಕಟ್ಟೋನೆ ನಂಗಿಂದು 80 ಮನೆ ಇದ್ದ. ಈ ಸಗ ನಂಗೆ ಗಂಡು ಕುರುವಿದ್ದ. ನಂಗೆ ಬಂದು ನಾ 50 ಲಕ್ಷ ಬಂದು ದೊಡ್ಡ ಜೋಲಿಯ ಅಲ್ಲ ತಂದೆಗೆ ಈಗ ಮಾಡಿಟ್ಟಿದ್ರು. ಹೆಂಗವೇ ಹಣ ಸೇರ್ತಿರ್ತೀವೋ ಹೆಂಗವೇ ಮಾಡಿ ಹೆಂಗವೇ ಡೊನೇಷನ್ ಮಾಡಿ ಹೆಂಗವೇ ಕಟ್ಟಿಟ್ಟಿದ್ದೆ. ಒಂದು ದೊಡ್ಡ ಇದು ಈ ಅಟ್ಟಿದೋಗೆ ನಂಗೆ ಏನೇನು ಡೆವಲಪ್ಮೆಂಟ್ ಮಾಡೋದು ಕುನ್ನ ಡೆವಲಪ್ಮೆಂಟ್ ಮಾಡೋದು ಅದೆಲ್ಲಾಗ ಮಾಡಿದ್ದೇವೆ. ಈಗ ನಾವು ಬಂದು ಹಿಂಗ ಅಟ್ಟಿದೋಗೆ ಇಂದು ಬಂದು ಒಂದು ಯಾವ್ದು பொருளாதாரದಾಗ ಹೆಂಗ ಬಂದು ಒಂದು ಸಕ್ಸಸ್ ಅಂದ್ರೆ ಹೆಂಗ ಅಟ್ಟಿ ಇದ್ರೆ ಈಗ ಹೆಂಗ ಅಟ್ಟಿ 80 ಮನೆದೋಗೆ 40 ಗಂಡು ಕುನವೇ ಇಂದು ಕೊಯಂಬತ್ತೂರದ ಮನೆ ಕಟ್ಟಿದ್ದಾರೆ. 40 ಹೆಂಗು ಕುನವು ಹೋದವಕ್ಕ ಬಂದು 40-45 ಹೆಂಗು ಕುನವೇ ಹೆಂಗ ಅಟ್ಟಿಂದ ಹೊರಾಸು ಹೋದವಕ್ಕ ಅವಕ್ಕ ಮನೆ ಕಟ್ಟಿ ಇಂದು ಕೊಯಂಬತ್ತೂರ್ದಿದ್ದಾರೆ. ಕೊಯಂಬತ್ತೂರ್ದಾಗೆ ಬೇರೆ ಇಡೋದಿಲ್ಲ. ಸೊ ಅದೊಂದು ದೊಡ್ಡ ಒಂದು ಪೊರುಳಾಧಾರ ರೂಪದಾಗ ಬಂದು ಅದೊಂದು ಸಕ್ಸಸ್ ಒಂದು ಈಗಲೇ ಅದೊಂದು. ಎರಡಾவது ಬಂದು ಹೆಂಗ ಅಟ್ಟಿಯಿಂದ ಬಂದು ಹೊರಾಸು ಹೋದ ತಮ್ಮ ನೌಕ ಮಾಡೋ ಬಿಸ್ನೆಸ್ ಅಂದ್ರೆ ಈಗ ಎಲ್ಲಾ ಒಂದೊಂದು ಕುಟುಂಬದಾಗೂ ನೋಡೋ ಒಂದೊಂದು ಬಿಸ್ನೆಸ್ ಮಾಡಿದ್ದೀವಿ. ಫೈರ್ ಸೇಫ್ಟಿ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟಿಂಗ್ ಒಂದ, ಟೆಕ್ಸ್ಟೈಲ್ ಮಿಷನರಿ ಸ್ಪೇರ್ಸ್ ಬಿಸ್ನೆಸ್ ಒಂದ, ಮಾಡರ್ನ್ ಕಿಚನ್ ಮಾಡೋದ, ಗ್ಯಾಸ್ ಏಜೆನ್ಸಿಯಿಂದ ಅತನಾಗ ನೋಡ್ಲೆ ಹೆಂಗ ಅಟ್ಟಿದೋಗಿ ಈಗ ಯಾರಪ್ಪರೆ ಒಂದು 20-25 ತಮ್ಮನವಕ ಬಂದು ಬಿಸ್ನೆಸ್ ಹೋಗಿ ಬಿಸ್ನೆಸ್ ಬಗ್ಗೆ ಇಂದು ಒಳ್ಳಂಗಿದ್ದಾರೆ.
ಒಂದು ಸೊತ್ತು ಸಂಪಾದಿಸಿದ್ದಾರೆ, ಒಳ್ಳೆಗೆ ಇದು ಮಾಡಿದ್ದಾರೆ, ಲಾಭಕರ ಮಾಡಿದ್ದಾರೆ, ತೊಯ್ಲು ಮಾಡಿದ್ದಾರೆ ಅದನ್ನಕ್ಕೆ. ಅದು ಈಗ ಅದರ ಅವಕವ ನೋಡಿ ಈಗ ಬೇರೆ ತಮ್ಮನಕ್ಕೂ ಸೇತಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಳಗ್ ಮಾಡಿದ್ದಾರೆ. ಅಟ್ಟಿ ಇಬ್ಬಾವಕ್ಕೂ ಸೇತಿ ಇಂದು ಈ 10 ವರ್ಷದಾಗ ನೋಡ್ಲ ಅಟ್ಟಿಯೋಗೆ ಇದ್ದು ವ್ಯವಸಾಯ ಮಾನ್ಯ ಎಂಬಕ್ಕೂ ಸೇತಿ ಒಳಗಿದ್ದಾರೆ. ಅದು ಒಂದು ಮುಖ್ಯವಾದ ಒಂದು ಕಾರಣ ಏನಂದೆಲ್ಲ ಬೇರೆ ಅಟ್ಟಿದೋಗಿ ಬಂದು ಈ 80 ಮನೆಗ ಹೆಂಗಟ್ಟಿದೋಗ ಬಂದು ಇಂದು ಬಂದು 20-25 ದನಗಳಿದ್ದಾರೆ. ಅದು 25 ದನ ಇಬ್ಬದೇ ಬಂದು ಒಂದು ಅಟ್ಟಿಗೆ ಬಂದು ಒಂದು ಸೇಪು ಸಿಕ್ಕು ಗೊಬ್ಬರ, ಸೆಗಣಿ ಗೊಬ್ಬರ, ಇದುವೇ ಬಂದು ಹಾಲು, ಇದೆಲ್ಲ ನೋಡ್ಲ. ಈಗ ಬೇರೆ ಅಟ್ಟಿ ಅಂದ್ರೆ ಅಟ್ಟಿದೋಗೆ ಹಾಲು ಬಂದು ಹಾವಿನ ಹಾಲು ಇಸ್ದು, ಪ್ಯಾಕೆಟ್ ಹಾಲು ಇಸ್ದು, ಹೊರಸುದು ಒಪ್ಪನೆ ಪ್ಯಾಕೆಟ್ ಹಾಲು ಸಪ್ಲೈ ಮಾಡ್ಯಾರ. ಆಗ ಅಲ್ಲಿ ಬಂದು ಅಟ್ಟಿಗೆ ಬಂದು ಸೇವನೆ ಒಂದು ಪ್ಯಾಕೆಟ್ ಹಾಲಿನ ಬೆಲೆ ಕಮ್ಮಿ ಇದ್ರೆ 50 ರೂಪಾಯಿ. ಇದೇ ಬಂದು ಹೆಂಗಟ್ಟಿದೋಗ ಬಂದು ದಾರು ಬಂದು 30 ರೂಪಾಯಿ ಮೇಲೆ ಸೆಲವು ಮಾಡೋದಿಲ್ಲ. ಅವಕ್ಕ ಅಟ್ಟಿದೋಗ 30 ರೂಪಾಯಿ ಹಾಲು ಸಿಕ್ಕಿಟ್ರ, ಅದು ಒಂದು ಸುಲಭ. ಕುನ ಏಜ್ ಜಾಮೀನಿಗೂ ಹಾಲು ಸಿಕ್ಕಿರ. ಎರಡವದು. ಮೂರವದು ಏನಂದ್ರೆ ಈ ಸೆಗಣಿ ಗೊಬ್ಬರ ಸಿಕ್ಕೋದ್ರಿಂದ ಕುನ್ನ ಒಲವು ಬಂದು ಕುನ್ನ ಎಡಕ್ಕ ಬುರು ಇಟ್ಟಿದ್ದ ಎಡೆ ಇಲ್ಲ ಸತಿ ಈಗ ಬಂದು ಈಗ ವ್ಯವಸಾಯ ಮಾಡ್ಯಾರ. ಹೆಮ್ಮಕ್ಕ ಎಲ್ಲವೇ ಬಂದು ವ್ಯವಸಾಯ ಮಾಡ್ಯಾರ. ಆ ವ್ಯವಸಾಯ ಮಾಡೋದ್ರಿಂದ ಅವಕ್ಕೆ ಒಂದು ಒಳ್ಳೆಯ ವರಮಾನ ಬಂದಿರುತ್ತೆ. ದನ ಅವಕ್ಕೆ ಬಿತ್ತುಕೊಂಡಿದ್ದಾರೆ, 2 ದನ 3 ದನ ಬಿತ್ತುಕೊಂಡಿದ್ದಾರೆ. ಆ 2 ದನ 3 ದನ ಬೀತಿ ಅವಕ್ಕೆಲ್ಲ ಬಂದು ಹಾಲ ಬಂದು ಸೊಸೈಟಿಗೆ ಟೇರ ಇದು ಮಾಡ್ಯಾರ. ಇದೊಂದೊಂದು ಒಳ್ಳೆಯ ಒಂದು ಒಳರ್ಚಿ ಎಲ್ಲಗೂ ಅಟ್ಟಿದಾಗ ಒಳಗಿದ್ದಾರೆ. ಅಟ್ಟಿ ಇಬ್ಬಾಗೂ ಸೇತಿ ಒಳಗಿಬ್ಬಂಗೆ ಒಂದು ಸುಳಿದಿಲ್ಲ. ಇನ್ನು ಜಾಸ್ತಿ ಮಾಡ್ನೆಂಬ ಇನ್ನು ನೆರೆಯ ಮಾಡಾಕು ನೆರೆಯ ಈಗ ಬುರುವಾಡೋ ಎಡೆ ಕುಂಬೋಲ ಸೆತ್ತೆ ಮುತ್ತೆ ಎಲ್ಲೆಲ್ಲಿ ಖಾಲಿ ಇರ್ತದೆ ಅದೆಲ್ಲವೂ ಬಂದು ನಂಗೆ ಬಂದು ವ್ಯವಸಾಯ ಮಾಡೋದು ಬಂದು ಹೆಂಗೆ ಏನೇನು ಮಾಡೋದಕ್ಕೂ ಅದು ಈಗ ಮಾಡಿಟ್ಟಿದ್ದೇವೆ. ಅದೊಂದು ಕೆಲಸ ಮಾಡಿಟ್ಟಿದ್ದೇವೆ. ಇದು ಅಟ್ಟಿದೋಗ ಮಾನ್ಯ ಅಂತಂದ್ರೆ ಸಮುದಾಯಿಕ ಮೊತ್ತವ ಏನೊಂದು ಮಾಡೋದು ಅಂತ ಈಗ ಒಂದು ಸಿಲ ಜೋಡಿ ಮಾಡಿರ್ತದೆ. ಒಂದು ಕಾಲಘಟ್ಟದಾಗ ಈರೋಡ್ದಾಗ ಚೀಫ್ ಮ್ಯಾನೇಜರ್ ಬಂದು ಇಬ್ಬನೇ ನಂಗಾವಕ ಬಂದು ಈರೋಡ್ ಡಿಸ್ಟ್ರಿಕ್ಟ್ ಅಟ್ಟಿ ಕಟ್ಟಿಟ್ಟಿದ್ದಾರೆ ಎಂಬುದು ಬಂದು ಒಂದು ಇನ್ಫಾರ್ಮೇಶನ್ ಬಂತ. ಈಗ ಮೇಲ್ಸೀಮೆಗೆ ಹೋಗಿ ಅಲ್ಲಿಯ ನೆರೆಯ ಜೋಡಿ ಮಾಡಿದೆವು. ಅದ ಕುಣುವ ಪಡಿಟ್ಕಪ್ಪದಾಗ ಕಾಲೇಜಿಗೆ ಸೇರಿದಾಗ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿ ಅವಕ್ಕೆ ಅಟ್ಟಿ ಅವಕಾಗ ಒಂದು ಇದೆಲ್ಲ ಮಾಡಿ ಅಡ್ವೈಸ್ ಮಾಡಿ ಎರಡಾவது ಬಂದು ಅಲ್ಲಿ ಒಂದು ವರ್ಷ ಫುಲ್ ಇದ್ದು ಅವಕ್ಕೆ ಕೂಡ ಇದ್ದು ಅವಕ್ಕೆ ಬಂದು ಜೋಲು ಬಂದು ಅವಕ್ಕ ಅನ್ನಗಟ್ಟ ಬಂದು ಮತ್ತೆ ಅವಕ್ಕೆ ಬಂದು ಅಪರ ಎಕ್ಸ್ಪ್ಲಾಯ್ಟ್ ಮಾಡಿದ್ದ ಇದನ್ನೊಬ್ಬ ಇಲ್ಲದೆ ಇವಕವೇ ಮಾಡೋಣ ಇವಕ್ಕೆ ಕಾಲದಾಗೆ ಸ್ವಂತ ಕಾಲದಾಗೆ ನಿಬ್ಬನಂಗೆ ನೆರೆಯ ಒಂದು ಮಾಡಿ ಒಂದು ಕಾಲ ಮಾಡಿದೆವು. ಇದೊಂದು ಕಾಲಘಟ್ಟದ ಮಾಡಿದೆವು. ಅದು ಇದ್ದಾಡು ಬಂದು ಕೊಯಂಬತ್ತೂರ್ದಾಗ ನಂಗೆ ಒಂದು ಬಡ್ಗ ವೆಲ್ಫೇರ್ ಸೆಂಟರ್ ಅಂತ ಈ ಒಂದು ಮಾಡಿದೆವು. ಅದ್ರದಾಗೆ ಸಲ ಜೋಲಿ ಎಲ್ಲ ವಾರ ಕುಣವೆಲ್ಲ ಸೇತಿ ಇದು ಮಾಡಿ ಮಾತಾಡಿ ಏನೇನ ನಂಗ ಸಮುದಾಯದಾಗ ಏನೇನ ಹೊಡೆದೆ ಅದನ್ನ ಏನೇನ ಮಾಡಕ್ ಸಲ ಜೋಲಿ ಎಲ್ಲ ಮಾಡಿ ನಡೆದೆ. ಮೂರಾவது ಬಂದು ನಂಗ ತಮ್ಮನವಕ್ಕೆ ನೆರೆ ಇನ್ನು ತೊಯ್ಲು ಮಾಡೋದು ತಂದೇಗಿ 4 ಬೆಟ್ಟ ಬಡ್ಗ ಎಂಟರ್ಪ್ರೂನರ್ಸ್ ಅಂದೇ ಪ್ರೈವೇಟ್ ಲಿಮಿಟೆಡ್ ಅಂದೇ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಆ ಕಂಪನಿ ಮೂಲವ ಸೆಲ ಆಕ್ಟಿವಿಟೀಸ್ ಎಲ್ಲ ಮಾಡೋದಾಗಿ ಮಾಡಿ ಹಿಡ್ದೆ. ಅದು ಇನ್ನು ಆಸಗ ಬೇಗ ಹೋಗಿಲ್ಲ, ಪರ ಇನ್ನೂ ಸ್ಪೀಡ್ ಇತ್ತಲ್ಲ ಅದು ಮಾಡಿ ಹಿಡ್ದೆ. ಇನ್ನೊಂದು ಅದ್ರ ಮೂಲವ ನೀಲಗಿರಿ ಫಾರ್ಮರ್ಸ್ ಪ್ರೊಡ್ಯೂಸ್ ಕಂಪನಿಯಿಂದ ಅದೊಂದು ಸ್ಟಾರ್ಟ್ ಮಾಡಿ ಅದನ್ನ ಒಂದು ಅಳವಾಗ ಹೋಗಿಡಿದೆ. ಅಪರ ಸ್ಲೋವತ್ ಹೋಗಿಡಿದೆ. ಅಲ್ಲೇ ಒಂದು ಫ್ಯೂಚರ್ದಾಗ ಇನ್ನು ಒಳ್ಳಂಗೆ ಇದು ಕಾಲದಾಗ ಇನ್ನು ಒಳ್ಳಂಗೆ ದೊಡ್ಡ ನೆಚ್ಚಿನ ಅದೊಂದು ಮಾಡಾಕೋತಿಂದಾಗಿ ಇದು ಬಂದು ಎನ್ನ ಮೂಡದ ಅಳವಾಗ ಎನ್ನಂದ ಏನ ಸೋಷಿಯಲ್ ಸರ್ವಿಸ್ ಮಾಡೋದು ಮೂಡಿದರ್ಗು ಅದನ್ನ ಮಾಡ್ತೀನಿ. ಇದಕ್ಕೆ ಎಲ್ಲಾ ಎಡದೋಗು ನಾವು ಓದ ಎಡದೋಗೆಲ್ಲ
ಪೂನಾಗ್ ಹೋದೆ, ಡೆಲ್ಲಿಗೆ ಹೋದೆ, ಮಂಗಳೂರ್ದಾಗ ಗೆಲ್ಸ್, ಕಡೆಸಿಯ ಮಂಗಳೂರ್ದಾಗ ಗೆಲ್ಸಿದೆ. ಹೋದೆ ಎರಡೆಲ್ಲದಾಗ ನಂಗೆ ತಮ್ಮನ ಇದ್ದಿಲ್ಲ, ಅವಕ್ಕೆಲ್ಲವೂ ಕೂಟಿ ಬಂದು ಒಂದು ಇದು ಮಾಡಿ ಒಂದು ಸೇರಿಸಿ ಒಂದು ಅಸೋಸಿಯೇಷನ್ ಮಾಡಿ ಆಗಾಗ ಮೀಟ್ ಮಾಡಿ ಅದೊಂದು ನಂಗೆ ಎಲ್ಲ ಓಪನ್ ಹಿಡಿದಾಗೆಲ್ಲ ನಂಗೆ ಬಡವರು ಅಂದ್ರೆ ಬಂದು ನಂಗೆ ಒಂದು ಪ್ರಾವ್, ನಂಗೆ ಒಂದು ಬಟ್ಟು ಮಾಡೋದು, ಅದನ್ನ ಹೇಗೋದು ಹೇಳೋದು ಎಲ್ಲಾಗೂ ತಮ್ಮನ ಅವಕಾಶ ಸರಿ, ವಯಸ್ಸಾದ ಸರಿ, ಎಲ್ಲ ಮಿಲಿಟರಿ ಇಬ್ಬರು ಸರಿ, ಅವಕ್ಕೆಲ್ಲ ಸೇರ್ತಿ ಒಂದೊಂದು ಅಲ್ಲಿ ಒಂದು ಗೆಟ್ ಟುಗೆದರ್ ಮಾಡಿ ಇದು ಮಾಡಿಡ್ದೆ. ಒಂದು ದೊಡ್ಡ ಈ ಫೇಸ್ಬುಕ್ ಇದ್ದಾಗ ಎಲ್ಲ ನಂಗೆ ಈ ಕಾಲಘಟ್ಟದಾಗ ನಂಗೆ ನೆರೆಯ ಕೊಂಡ್ಕೊಂಡು ಜೋಲಿತ ನೆರೆಯ ಮಾಡಿಡ್ದೆ, ನೆರೆಯ ಸರ್ವಿಸ್ ಎಲ್ಲ ಮಾಡಿಡ್ದೆ. ಎನ್ನ ಅನುಭವದಾಗ ಏನಾಗ್ತಂದ್ರೆ ನಂಗ ಉಳ್ಳಿ ಕೆಲಸ ಮಾಡೈತಂದ್ರೆ ಹಣ ಅಂಬುದು ಬಂದು ಒಂದು ಪ್ರಚನೆಯ ಅಲ್ಲ ಅಂತ ಒಂದು ಏನಾದ್ರು ಒಂದು ಆಳವಾದ ಕರ್ತು. ಉಳ್ಳಿ ಕೆಲಸ ಮಾಡೈತಂದ್ರೆ ಅದನ್ನ ಹಣ ಬಂದು ಸೇವುದು ಬಂದು ಹೇಗು ಬಂದು ಏಸಾಗ ಬಂದ್ರ ಎಲ್ಲಿಂದ ಬಂದಾರ ಅಂತ ಹೇಗೋದು ಮುಗಿಯ ಆಸೆ ಹಣ ಬಂದು ಆಸೆಗೂ ನಂಗ ಉಳ್ಳಿ ಮನಸ್ಕಾರರು ನೆರೆಯ ಇದ್ದಾರೆ, ನಂಗ ಸಮುದಾಯದಾಗ ನೆರೆಯ ಇದ್ದಾರೆ, ಒಳಗ ಫುಲ್ ಇದ್ದಾರೆ. ಉಳ್ಳಿ ಕೆಲಸ ನಡೆದ್ರ ಬಂದು ಹಣ ತಪ್ಪು ಎಲ್ಲ ತಯಾರಿದ್ದಾರೆ. ಅದಕ್ಕೆ ಅನುಭವ ಅದೊಂದು ಏನಿದೆ ಇದಕ್ಕೆ ಏನಂದ್ರೆ ಒಂದು ಸಮುದಾಯಗ ನಂಗೆಂದ ಏನ ಮಾಡೋದು ಮುಡುತ್ತು ಎಂಬುದನ್ನು ಬಂದು ಒಂದು ಏನ ದೊಡ್ಡ ಜೋಲಿ ಅಲ್ಲ, ಇನ್ನು ಮಾಡೋದು ನೆರೆ ಹಿಡ್ದೆ, ಇನ್ನು ಗಿಟ್ಟ ಮಾಡಿದ್ರೆ ಕೂಡ ಇನ್ನು ಮಾಡಾಕು ಎಂಬ ಒಂದು ನಂಬಿಕೆ ಹಿಡ್ದೆ. ನೋಡು ಎತ್ತಾರ ದೇವರ ದಾರಿ ಬಿಟ್ಲೆ ಒಳಗ್ ಮಾಡಾಕೋದ್ರಿಂದ ಏನ್ ಹೆಚ್ಚಿದೆ. ಈಗ ಈಗಿನ ಕಾಲಘಟ್ಟದಾಗ ನಂಗೆ ನೋಡ್ನೇತಂದ್ರೆ ಈ ಮೆಜಾರಿಟಿ ನಂಗೆ ಅವಕ್ಕೆ ಬಂದು ಈ ಮೊದಲು ಅಯ್ಯನವಕ ಎತ್ತೇವಕ ಗೀದ ಗೆಲ್ಸ ಹಾರ್ಡ್ ವರ್ಕ್ ಬಂದು ಈಗ ದಾರು ಜಾಸ್ತಿ, ಕಡಿನ ಉழைಪು ಎಂಬುದು ದಾರಿಗೂ ಇಲ್ಲ. ಈಗ ಆ ಕಾಲದಾಗ ಎತ್ತಂದ್ರೆ ಒಳಗೋಯ್ದಾರೆ, ಮುಳ್ಳು ಮೆಟ್ಟಿದ್ದಾರೆ, ಇಟ್ಟ ಊದಿದ್ದಾರೆ, ಹೊರೆ ಹೊತ್ತಿದ್ದಾರೆ, ದನ ಮೇಯಿಸ್ತಾರೆ, ದನವಕ ಹಾಲು ಕರೆದಿದ್ದಾರೆ ಅಂದ್ರೆ ಎಲ್ಲ ಉழைಪುದೋಗೆ ನೆರೆಯ ಕೆಲಸ ಇದೆ ಅಟ್ಟದೆ. ಆಗ ಬಂದು ಅವಕ್ಕ ತಿಂಬ ಇಟ್ಟುದ ಜೀರ್ಣ ಚೇಡ್ದೆ ಹಿಡ್ದೆ. ಈಗಿನ ಕಾಲಘಟ್ಟದಾಗ ಬಂದು ನಂಗೆ ದಾರಿಗೂ ಆಸೆಗೆ ಗೆಲ್ಸಿಲ್ಲ. ನಂಗೆ ಸವದೆಯಿಂದ ಗ್ಯಾಸ್ ಆಯ್ತಾ, ದೀವಿಯಿಂದ ಕರೆಂಟ್ ಆಯ್ತಾ, ಲೈಟ್ ಆಯ್ತಾ, ಎಲ್ಲಾಗೂ ಎಲ್ಲಾ ವಸತಿ ಈಗ ಮಾವು ಆಡ್ಸೋದ್ರಿಂದ ಈಗ ಮಿಕ್ಸಿ ಆಯ್ತಾ ಎಲ್ಲ ಆಯ್ತದ. ನಂಗೆ ಬಂದು ಕಡಿನ ಉழைಪಿಲ್ಲ. ಆ ಕಡಿನ ಉழைಪು ಇಲ್ಲದ ಕಟ್ಟದೋಗೆ ನಂಗ ಹೆಲ್ತ್ ಬಂದು ಎತ್ತ ಕಾಪಾತೋದು ಅನ್ನೋದ್ರ ಪ್ರತಿ என்னோட ಅನುಭವದೋಗೆ என்னோட ಎಕ್ಸ್ಪೀರಿಯನ್ಸ್ ಉದಾಹರಣೆ ಒಂದ್ಸಲ ಇದನ್ನ ಹೇಗೋದು. ನಾ ಬಂದು ಬ್ಯಾಂಕ್ದಾಗ ಗೆಲ್ಸಿದೆ, ಇದೇ ಮಕ್ಕ ನಿಂಗೆ ಬಂದು ನೆರೆಯ ಬಂದು ಗೆಲ್ಸೋದು ನೆರೆಯ ಇದ್ದಾರೆ. ಜಾಸ್ತಿ ಫಿಸಿಕಲ್ ವರ್ಕ್, ಫಿಸಿಕಲ್ ಅದಾದ ಬಂದು ಮೈ ಅದಾದ ಒಡಂಬು ಉರ್ಚೋನಾಗ ದಾರು ಗೆಲ್ಸಿಗೆ ಹೋಗ ದಾರು ಇಲ್ಲ. ಇದ್ದಾಗ ಬಂದು ಮುಖ್ಯವಾದ ನಂಗೆ ಬಂದು ಏನ ಮಾಡೋದು ಅಂತಂದ್ರೆ ಮುಖ್ಯವಾದ ವಿಷಯನ ಹೇಳೋದು ಬಂದು ಅಪ್ಪರ್ ಇಂಪಾರ್ಟೆಂಟ್ ಆದ ಕೆಲಸ ಏನಾತಂದ್ರೆ ವರ್ಕುದು ಎದ್ದು ಬಂದು ನಂಗೆ ಬಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತಾರ. ಆ ಯುವಕಗೆ ಬಂದು ಮುಖ್ಯವಾದದ್ದು ಏನ ಬೇಕು ಅಂದ್ರೆ ಈ ವರ್ಕುದು ಎದ್ದು ಒಂದು ವಾಕಿಂಗ್ ಹೋಗೋದೋ, ಒಂದು ಎಕ್ಸಸೈಸ್ ಮಾಡೋದೋ, ಇದು ಅಪ್ಪರ ಬಂದು ಮುಖ್ಯವಾದ ಜೋಲಿ. ಏಕಂದ್ರೆ ನಂಗೆ ಬಂದು ಈ ಮೂಚಿಗುಪುದು ಫುಲ್ ಆಳವಾದ ಮೂಚಿಗುಪುದು ಅನ್ನೋದು ಬಂದು ಮುಖ್ಯವಾದ ಜೋಲಿ. ಅದೊಂದು. ಎರಡಾவது ಬಂದು ನೀಗೆಲ್ಲ ಕೇಳಿಬಿಟ್ಟಿದೆ ಯೋಗ, ಮೆಡಿಟೇಷನು ಇದೆಲ್ಲ ಇದ್ದಾರೆ. ಇದನ್ನ ಬಂದು ನಾ ಸ್ವಂತ ಅನುಭವನ ಹೇಗೋದನ್ನ ನಾ ಗುರು ಹೇಗೋದನ್ನ ಏರಕೊರೆ ಒಂದು 15 ವರ್ಷ ಮುಂದಾಡು ಬಂದು ನಾ ಆರ್ಟ್ ಆಫ್ ಲಿವಿಂಗ್ ಬಂದು ಸೇದು ಯೋಗ, ಪ್ರಾಣಾಯಾಮ ಅಂಡ್ ಕ್ರಿಯಾ ಅಂತ ಅದನ್ನ ಹಾಕೋಕತ್ತೆ. 15 ವರ್ಷ ಅಂದ ಅದನ್ನ ಬುಡಾದ ಬಂದು ಒಂದು ಅರೆ ಅವರೊಂದು 1 ಅವರ್ ಗಂಟೆ ವರ್ಕುದನ್ನ ಪ್ರಾಕ್ಟೀಸ್ ಮಾಡ್ದೆ. ಈ ಪ್ರಾಕ್ಟೀಸ್ ಮಾಡೋದನ್ನಿಂದ ಬಂದು ಏನ ಪ್ರಯೋಜನ ಆತು ಅಂತ ಕೇಳ್ತಾರೆ. ಅದು ಅಪ್ಪರ ದೊಡ್ಡ ಪ್ರಯೋಜನ. ಏನಾಗಿಡದೆ ಅಂತಂದ್ರೆ ಏನಾಗ ಬ್ಯಾಂಕ್ದಾಗ ವರ್ಷ ಬಂದು ಕಡೆಸಿದಾಗ ವರ್ಷ ಒಂದು ತಿರ್ಗಿ ಬಂದು ಮೆಡಿಕಲ್ ಚೆಕ್ಅಪ್ ಬಂದು ಫ್ರೀಯಾಗಿ ಬಂದು ಬ್ಯಾಂಕ್ ತಂದು ಬಂದಿದ್ರು. ನನಗೆ 15 ವರ್ಷ ಮುಂದಾಡು ನಾ ಫಸ್ಟ್ ಟೆಸ್ಟ್ ಎತ್ತವನೇ ನನಗೆ ಬಂದು ಕೊಲೆಸ್ಟ್ರಾಲ್ ಬಂದು ಇಂಬ್ಯಾಲೆನ್ಸ್.
ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ, ಒಳ್ಳೆ ಗುಡ್ ಕೊಲೆಸ್ಟ್ರಾಲ್ ಕಮ್ಮಿ. ಅದಕ್ಕೆ ಆಲ್ಮೋಸ್ಟ್ ನಾ ಬಂದು ಡಯಾಬಿಟಿಸ್, ನಂಗೆ ಸಕ್ಕರೆ ವ್ಯಾಧಿ ಅಳವು ಬಪ್ಪಳವು ಬಂದೆ, ನನಗೆ ಶುಗರ್ ಆಟೋನೆಲ್ಲ ಮಟ್ಟಿತು. ಈ 15 ವರ್ಷ ಅಂತ ನಾ ಈ ಯೋಗ ಪ್ರಾಣಾಯಾಮ ಮಾಡಿದಾರು ಏನು ರಿಸಲ್ಟ್ ಆಗಿರ್ತದೆ. ವರ್ಷ ಈ ಟೆಸ್ಟ್ ಮಾಡೋನೆ ಇದೆಲ್ಲ ಬ್ಯಾಲೆನ್ಸ್ ಆಗಿರ್ತದೆ. ಹೆಂಗ ಬ್ಯಾಂಕ್ದೋಗಿ ಇಬ್ಬಾವಕ ಬಂದು ಬ್ಯಾಂಕ್ ಜಾಬ್ದಾಗ ಹೈ ಲೆವೆಲ್ದಾಗ ಜಾಬ್ ಮಾಡಿದವಕ ಬಂದು 90% ಬಂದು ಡಯಾಬಿಟಿಸ್ ಆರ, ಇನ್ನೆಲ್ಲ ಹಾರ್ಟ್ ಅಟ್ಯಾಕ್ ಇಟ್ರ, ಇನ್ನೆಲ್ಲ ಸ್ಟ್ರೋಕ್ ಆಗಿಟ್ರ. ಅತ್ತಮಾಕ ಯಾವ್ದೋ ಒಂದು ಸ್ಟ್ರೆಸ್ಫುಲ್ ಜಾಬ್, ಬ್ಯಾಂಕ್ ಜಾಬ್ ಒಂದು ಅಪರ ಕಷ್ಟವಾದ ಕೆಲಸ. ಸೊ ಅತ್ತಮಾಕಿ ಇದ್ದಿದ್ದೋಗಿ ಬಂದು ನಾ ಬಂದು ಆ ಹೆಲ್ತ್ ಬಂದು ಮೇಂಟೈನ್ ಮಾಡಿರೋದು ಒಂದು ದೊಡ್ಡ ವಿಷಯ. ಅದನ್ನ ಮಾಡಿದ್ದೇನೆ ಅಂತ ಅಂಬುದನ್ನ ಬಂದು ಖಂಡಿತ ನಾ. ಎರಡಾவது ಬಂದು ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ 15 ವರ್ಷ ನಾ ಮದ್ದುಗ ಸೆಲವು ಮಾಡಿದ್ದು ಬಂದು 1000 ರೂಪಾಯಿ ಸೇತಿಲ್ಲ. ಮಂಡ್ಯರಿಗೋ ಇದಗೋ ಕೋರುವೋ ಇದಗೋ ನೀರಿಗೋ ಬಂದು ಇಮ್ಮಿಡಿಯೇಟ್ ಬಂದು ಒಂದು ಮೆಡಿಸಿನ್ ತಂದೆ ಈ ಮೊತ್ತ ಸೆಲವು ಮಾಡಲೆ 1000 ರೂಪಾಯಿ. ಅದು ಒಂದು ಅಪ್ಪರ ಪೆರುಮೆ ಪಡಬೇಕಾದ ವಿಷಯ. ಅದರಿಂದ ಏನಾಗಿದೆ, ನಂಗೆ ಪ್ರೊಡಕ್ಟಿವಿಟಿ, ಒಂದು ಜನ ಗೆಲ್ಸಗಿದನಾತಂದ್ರೆ ಒಂದು ವರ್ಕದದ್ದು ಸಂತುಗೆಟ್ಟ ಅಂದ್ರೆ 8 ಅವರು 9 ಅವರು ಬಂದು ಒಂದು ಸ್ವಲ್ಪ ಗೆಲ್ಸಿಗೆ ಹಾಕು ಯೋಚನೆ ಮಾಡಿ ಗೆಲ್ಸಿಗೆ ಒಂದೇ ಮೂಳೆ ಯೂಸ್ ಮಾಡಿಯೋ ಇಲ್ಲ ಕೈ ಯೂಸ್ ಮಾಡಿದೆಯೋ ಫಿಸಿಕಲ್ ವರ್ಕ್ ಒಂದು ಡ್ರೈವಿಂಗ್ ಎಲ್ಲವೂ ಬಂದು ಮಾಡೋ ನಂಗೆ ಅಳವಾಗ ಅದೊಂದು ಕೆಪಾಸಿಟಿ ಇದೆ. ಇದನ್ನ ಬಂದು ಯಂಗ್ಸ್ಟರ್ಸ್ ಇಂದಿನ ತಮ್ಮನವಕ ಇಂದು ಹೊಸ ಗೆಲ್ಸಿಗೆ ಅವಕ ಇದು ಸರಿ, ಅಮ್ಮೆಯವಕ ಇದಿಲ್ಲ ಸರಿ, ಒಳ್ಳೆ ಗೆಲ್ಸಿಗೆ ವಯಸ್ಸು ಇದು ಅಮ್ಮ ಅವಕ ಸರಿ. ಸಪೇನ ಅಟ್ಟಿದೋಗ ಮನದೋಗ ಕುಳಿದ ಅಕ್ಕ ತಂಗಿರೋ ಅಮ್ಮೆಯವಕ ಅಕ್ಕನವಕ ಎಲ್ಲಾಗೂ ವಯಸ್ಸಾದವಕು ಎಲ್ಲಾಗೂ ಬಂದು ನಯಗೋದೇನಂದ್ರೆ ಕೈ ಕಾಲ ಆಡಿಸಿ ಒಂದು ದೋಸಿ ಎಕ್ಸರ್ಸೈಸ್ ಮಾಡೋದು. ಟಿವಿ ಮುಂದಾಡು ಕುಳಿದುಂಡೇ ಇದು 3 ಅವರ್ 4 ಅವರ್ 5 ಅವರ್ ಕುಳಿದ್ರೆ ನಿಂಗೆ ಎಲ್ಲ ಬಂದು ಅದೆಲ್ಲ ಸರಿ ಹಾಕುದಿಲ್ಲ. ಅದನ್ನ ಸರಿ ಮಾಡೋದಂದ್ರೆ ಈ ಎಲ್ಲೆಲ್ಲಿ ಪಡಗಿದೆ ಕುಂದ ಯೋಗ ಮತ್ತೆ ಈಗೆಲ್ಲ ಯೋಗ ಮಾಡೋದು ದೊಡ್ಡ ಜೋಲಿ ಅಲ್ಲ. ಎಲ್ಲ ಹಿಡ್ದೋಗಿ ಆಡದೆ ಪಡಿಸ್ತಾರ, ಕೋರ್ಸ್ ನಡ್ಸ್ಯಾರ, ಅದೊಂದು ಒಳ್ಳೆ ಗಟ್ಟ ಬರ್ದು ಎಲ್ಲ ಇದು. ಎರಡಾவது ಬಂದು ನಂಗೆ ತಿನ್ನೋದು ಬ್ಯಾಲೆನ್ಸ್ ಫುಡ್ ತೆಗೆಯೋದು. ಕೀರೆ ಜಾಸ್ತಿ ಸೇತುದ, ಕೀರೆಯ ನಂಗವೇ ಬೇಯಾಕು, ಅಟಿಬೈ ಬೇಯಾಕು, ಕುಂಬಳದ ಬೇಯಾಕು, ಸೆತ್ತದ ಬೇಯಾಕು, ಇದನ್ನೆಲ್ಲ ಇದು ನಂಗವೇ ಮಾಡಿ ಅದು ನಂಗೆ ತಿಂಬುದು ಕೂಡ ಬೇರೆ ದೊಡ್ಡ ಇದುವೇ ಇಲ್ಲ. ಅದು ನಂಗೆ ಮಾಡೋ ಅದನ್ನ ಬಂದು ಒಂದು ಮುಖ್ಯವಾಗಿ ಬಂದು ಅಟ್ಟಿ ಬಾಕೋಗ ಬಂದು ಕುಂಬಳವ ಮಾಡೋದು ಇದ್ದು ಬಂದು ನಂಗೆ ಒಂದು ದೊಡ್ಡ ಒಂದು ಪದವಿನ ಅದನ್ನ ಅದ್ದಾಗಿ ನೆರೆಯ ಸೇಮಿಪ್ ಮಾಡಿದ್ರೆ ಅದನ್ನ ಮಾಡಕ್ ಹೋಗುದು ಒಂದು ಒಪಿನಿಯನ್ ಇದೆ. ಎರಡಾவது ಬಂದು ಇಂದು ಬಂದು ಈ ಏಜ್ ಏನಾತಂದ್ರೆ ದಿಸ್ ನಾಲೆಜ್ ಏಜ್ ಅಂತ ಹೇಳ್ಯಾರ. The 21st century belongs to knowledge workers ಅಂತ ಹೇಳ್ಯಾರ. ಅದು ಏನಾಗಂತ ಹೇಳ್ಯಾರ ಅಂದ್ರೆ ಇಂದು ಬಂದು ಅರಿವು വളರ್ಚಿ ಎಂಬುದು ಬಂದು ಅದ್ಭುತ ಮುಖ್ಯ. ಹಾಗೆ ಏನು ಮಾಡೋದು ಅಂದ್ರೆ ಓದೋದು. ಈಗ ಅದಾவது ನಂಗ ಸಮುದಾಯ ಒಂದು ಏನಕ್ಕೆ ಮಾಡಿದ ಪುಣ್ಯದೋಗಿ ಅತಿಯಾಗಿ ಮಾಡಿದ ಪುಣ್ಯದೋಗ್ಯೋ ನಂಗೆ ಬಂದು ಎಲ್ಲಾ ಕತ್ತುತ್ತಿದ್ದ, ಎಲ್ಲ ಓದೋ ಅಳವಾಗ, ಇಂಗ್ಲಿಷ್ ಓದೋ ಅಳವಾಗ, ತಮಿಳು ಓದೋದ ಅಳವಾಗ ಎಲ್ಲ ಅಳವಾಗೂ ನಂಗೆ ಕತ್ತುತ್ತಿದ್ದ. ಇದನ್ನ ಬೀತು ಏಸಗ ಜನಗೆ ಏಸಗ ನಂಗೆ ಹೊಸ್ತಾ ಕಪ್ಪು ಮುಡಿದ್ರ ಏನೇನು ಕಪ್ಪು ಮುಡಿದ್ರ ಅನ್ನೋದು ನಂಗೆ ಕಂಟಿನ್ಯೂಸ್ ಅದನ್ನ ಮಾಡಿಂದೇ ಇರ್ಬೋದು. ಆಗತ್ತಾ ಬಂದು ನಂಗೆ ಒಂದು ತೊಯಿಲ್ ಮಾಡ್ಲಿ ಸರಿ, ಒಂದು ಇದನ್ನ ಬಿಸ್ನೆಸ್ ಮಾಡ್ಲಿ ಸರಿ, ನೀವೊಂದು ಕೆಲ್ಸಕ್ಕೆ ವಹಿಸಿದ್ರು ಸರಿ, ನೀ ಇಬ್ಬ ಲೈನ ಪತ್ತಿ, ನೀ ಇಬ್ಬ ಮಾಡೋ ತೊಯಿಲ ಪತ್ತಿ, ಇದು ಮೇಲು ನಾಲೆಜು ಇದು ಈಗ ಬಂದು ಆ ನಾಲೆಜ್ ನಂಗೆ ಈಗ ಎತ್ತೋದು ಬಂದು ಆಸಗ ಆಪರ್ಚುನಿಟೀಸ್ ಇರ್ತದೆ. ಇಂದು ಮೊಬೈಲ್ದೋಗಿ ಏಸಗ ವಿಷಯ ಬಂದ್ರ, ಇದ್ದಾಗ ಟಿವಿದೋಗಿ ಏಸಗ ವಿಷಯ ಬಂದ್ರ, ಒಳ್ಳೊಳ್ಳೆ ವಿಷಯ ಬಂದು ನಂಗೆ ಒಂದು ಕಂಟಿನ್ಯೂಸ್ ಮಾಡೋದು. ಆ ಕಂಟಿನ್ಯೂಸ್ ಅಪ್ಗ್ರೇಡೇಷನ್, ಕಂಟಿನ್ಯೂಸ್ ನಾಲೆಜ್ ಎಂಬುದು ಬಂದು ನಂಗೆ ಮಾಡಿ ಬೇಕು. ಕಂಟಿನ್ಯೂಸ್ ಕಪ್ಪುದು ಒಂದು ದೇರ್ ಇಸ್ ನೋ ಎಂಡ್ ಟು ಲರ್ನಿಂಗ್ ಎಂದಾರ. ಹೇಗೂ ಬಂದು ನಂಗೆ ಹೊಸ ಕಪ್ಪುದು ಬಂದು ನಂಗೆ ಬಂದು ಇದು ಮಾಡೋದು, ಅದೊಂದು ಇಂಪ್ರೂವ್ಮೆಂಟ್ ಅದು ಬಂದು ಮಾಡೋದು ತಿಂಬುದನ್ನ ಇದು ಏನ್ ಒಪಿನಿಯನ್. ಇದು ಫಿಸಿಕಲ್ ಫಸ್ಟ್ ಇದ್ದದು. ನಾ ಎರಡಾவது ಬಂದು ಮೆಂಟಲ್ ಡೆವಲಪ್ಮೆಂಟ್ ಅನ್ನೋದ್ರ ಪ್ರತಿ ಅದರ ಪ್ರತಿ ನಿಮಗೆ ಇದ್ರೆ. ಥರ್ಡ್ ಬಂದು ಎಮೋಷನಲ್ ಡೆವಲಪ್ಮೆಂಟ್. ಈ ನಂಗ ಎಮೋಷನಲ್ ಡೆವಲಪ್ಮೆಂಟ್ ನಂಗೆ ಉದಾಹರಣೆ ನಂಗೆ ಏನಾಗ್ತದಿಲ್ಲ, நிறைய ಪ್ರಶ್ನೆ ನಂಗೆ ಮನೆಗೂ ಇಲ್ಲ, ಸಂಡೆ ಸಚ್ಚರವು
ಒಬ್ಬೊಬ್ಬ ಒಟ್ಟಿಗಿಚ್ಚು ಒಬ್ಬೊಬ್ಬಗ ಇದು ಕಡೆಸಿಗೆ ಓಪದೇನಾತಲೆ ನಡುವುದೇನಾತಂದ್ರೆ ಇದು ಬಂದು ಡೈವರ್ಸು ಮದುವೆ ಮಾಡಿ ಬಿಡ್ಸಿಟ್ಟ ಈಸಗ ಬಿಡ್ಸಿಟ್ರು ಅಲ್ಲಿಗೆ ಹೋಗ್ಬಿಟ್ರು ಇಲ್ಲಿಗೆ ಹೋಗ್ಬಿಟ್ರು ಇದಾಯ್ಬಿಟ್ರ ಕಡೆಸಿಗೆ ಬಂದು ಕೈಗೊಂಬ ಇಟ್ಟ ಅಂಬುದು ಇದೆಲ್ಲ ಒಂದು ಎಮೋಷನಲ್ ಇದು ಡೆವಲಪ್ಮೆಂಟ್ ಅದ ಕಾರಣ. ಒಂದೇ ಒಂದು ಅಡ್ವೈಸ್ ನೋಡಿ, ಏನಾಗ್ಲಿ ಒಂದು ಪ್ರೇಯರ್ ಆಗ್ಯಾರ, ಅದಾದ್ಬಿಟ್ಟು ಆಲ್ಕಹಾಲಿಕ್ ಅನಾನಿಮಸ್ ಅಂತ ಈಗ ಒಂದು ಆರ್ಗನೈಸೇಷನ್ ಇದೆ. ಆಲ್ಕಹಾಲಿಕ್ ಅನಾನಿಮಸ್ ಅಂದ್ಬಿಟ್ಟು ಇದು ಬಂದು ಒಳಗ ಎಲ್ಲ ಫುಲ್ಲ ಬಂದು ಅದನ್ನ ಈ ಆರ್ಗನೈಸೇಷನ್ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಮಾಕಿ ಇದೊಂದು ಆಲ್ಕಹಾಲ್ ಅನಾನಿಮಸ್ ಅಂತ ಒಂದು ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ಏನ ಮಾಡಿರೋದ್ಲೆ ಅದನ್ನ ಇದು ಬಂದು ಆರ್ಗನೈಸೇಷನ್ ದಾರ ಆಗ್ತದಲ್ಲ, ಇದು ನಡ್ಸೋದ್ ದಾರ ಆಗ್ತದಲ್ಲ, ಕುಡಿಗಾರರು ಕುಡಿತು ಅವಕ್ಕ ತಿರುಂದಿ ಕುಡಿ ನಿಲ್ಚಿದಿಗಿಂದಾಡು ಬೇರೆ ಕುಡಿಗಾರರು ನಿಲ್ಚಿನೆ ಎಂಬ ಇನ್ಮೇಲೆ ನಿಲ್ಚಿನೆ ಎಂಬ ಕುಡಿಗಾರರು ಬಂದು ಇವಕ್ಕೆ ಬಂದು ಆ ಮೀಟಿಂಗ್ ಅಡ್ರೆಸ್ ಮಾಡಿಲ್ಲ. ಆಗ ಅಮ್ಮ ಎತ್ತನ ಕುಡಿಯ ಬಿಟ್ಟು ಅಡ್ರೆಸ್ ಮಾಡ ಅದನ್ನ ಬಂದು ಮತ್ತೆ ಅವಕ್ಕೆಲ್ಲ ಕೇತು ಅದನ್ನ ಇದು ಮಾಡ್ಯಾರ. ಅದ್ರಾಗ ಬಂದು ಅವಕ್ಕೆ ಒಂದು ಪ್ರೇಯರ್ ಬಿತ್ತಾರೆ. ಮೀಟಿಂಗ್ ಒಂದೊಂದು ಮೀಟಿಂಗ್ ಆರಂಭಿಸೋದು ಮೊದಲು ಒಂದು ಪ್ರೇಯರ್, ಅದು ಈ ಪ್ರೇಯರ್ ಇತ್ತು ಬಂದ್ರ ಗಾಡ್ ಗಿವ್ ಮಿ the strength to change what ought to be changed. ಅದಾದ್ರು ಸ್ವಾಮಿ ಎನಗ ಏದನ ಬಂದು ತಿರುತ್ತೋದೋ ಆ ತಿರುತ್ತೋದಗ ಬಂದು ಎನಗ ಶಕ್ತಿ ಇತ್ತ. The serenity to accept what cannot be changed. serenity ಇದ್ರೆ ಒಂದು ಮನ ಅಮೀದಿ ಇದೆಲ್ಲ ತಿರುತ್ತವೆ ಮುಡಿಯೋದು, ಇದನ್ನು ತಿರುಗೋದು ಮುಡಿಯ ಅತ್ತೆಂಬ ಒಂದು ಮನನೆಲಮೆ, ಆ ಒಂದು ಅಮೀರಿಯಾದ ಮನನೆಲಮೆ ತ. ಮೂರವದು ಬಂದು ಇಂಗ್ಲಿಷ್ ಏನಂದ್ರೆ ದ ವಿಸ್ಡಮ್ ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ವಾಟ್ ಕ್ಯಾನ್ ಬಿ ಚೇಂಜ್ ಅಂಡ್ ವಾಟ್ ಕೆನಾಟ್ ಬಿ ಚೇಂಜ್. ಅವಾಗ ಬಂದು ನನಗೊಂದು ಅರಿವುತ ಏದನ್ನ ಬಂದು ನಂಗೆ ತಿರುತ್ತೋದು ಮುಡಿದ್ರ ಏದನ್ನ ಬಂದು ತಿರುತ್ತೋದು ಮುಡಿಯ ಅಂಬುದನ್ನ ಅರಿವತ್ತ ಅದಂತ ಈಗ ಅದ ಬಂದು ಏಳನ್ನ ತಿರುತ್ತೋದು ಆ ತಿರುತ್ತೋದನ್ನ ಬಂದು ತಿರುತ್ತೋದನ್ನ ಬಂದು ಬಂದು ಸ್ಟ್ರೆಂತ್ ಶಕ್ತಿತ ಏಳನ್ನ ತಿರುತ್ತೋದು ಮುಡಿಯಾದ್ರು ಅದನ್ನ ಅಕ್ಸೆಪ್ಟ್ ಮಾಡಿ ಸರಿ ಆಸಕ್ತ ಇದನ್ನ ಏನು ಮಾಡೋದು ಮುಡಿಯಾತಂದ ಇವನ ಬಂದು ಏನು ಮನಸ್ಸು ಬಿತ್ತಲೆ ನೆರೆಯ ನಂಗೆ ರಿಲೇಶನ್ಶಿಪ್ ನಂಗೆ ಒಂದು ಸ್ವಂತದೋಗ್ಯೋ ಬಂದದೋಗ್ಯೋ ನಂಗೆ ಮಾಮನೆದೋಗ್ಯೋ ಹೊರಾಸೋ ಅಟ್ಟಿದೋಗ್ಯೋ ಎಲ್ಲದೋಗ್ಯೋ ಇದನ್ನ ಬಂದು ಒಳ್ಳಂಗ ಹೋಗೋಣ ചില ജോലി ಬಂದು ನಂಗೆ ನೆಂಚಿಲ ಬಂದು ದಾರು ತಿರ್ತೋದು ಮುಡಿಯ ನಂಗವಾತ ತಿಂದಿವು ನಂಗ ಜೋಲಿ ತಿಂದಿಬ್ಲ ಇನ್ನೂ ಒಳ್ಳಂಗಟ್ಲ. ಸೊ ಇದು ಬಂದು ಜನರಲಿ ಬಂದು ಆ ಎಮೋಷನ್ಸ್ ಬಂದು ಮೇರೆಯ ಕಾರಣ ಬಂದು ಇದನ್ನೇ ಬಂದು ರವಿಶಂಕರ್ ಶ್ರೀ ರವಿಶಂಕರ್ ಏನಂತ ಹೇಳ್ಯಾರ ಅಂದ್ರೆ ಅಕ್ಸೆಪ್ಟ್ ದ ಪೀಪಲ್ ಆಸ್ ದೇ ಆರ್ ಎಂದಾರ. ಅಕ್ಸೆಪ್ಟ್ ದ ಪೀಪಲ್ ಆಸ್ ದೇ ಆರ್, accept the situation as such ಅಂತ ಹೇಳ. ಏನು ಬಂದವೋ ಆ ಆಸಕ್ತ ಇದು ಬಂದುಬಿಟ್ಟ ನೆಂಚಿಟ್ಟು ಅದನ್ನ ತಂದಾಗ ನೆಕ್ಸ್ಟ್ ಏನ ಮಾಡೋದು ಅಂಬುದನ್ನ ಅದನ್ನ ನೆಂಚೋದು ಬಂದು ಅದನ್ನ ಮಾಡ್ಲೆ ನೆರೆಯ ಅದ್ರಾಗ ಬಂದು ಸೊಲ್ಯೂಷನ್ ಬಂದ್ರ ಎಲ್ಲಾ ಇಕ್ಕಟ್ಟಾದ ಕಟ್ಟೋದೆಲ್ಲ ಬಂದು ಈ 2-3 ಇದು ನನಗೆ ನೆಂಚಿಲ್ಲ ನೀಗ ಒಳ್ಳಂಗಟ್ರ ಅನ್ನೋದು ಎನ್ನದ ಒಂದು ಸ್ಟ್ರಾಂಗ್ ಒಂದು ಒಪಿನಿಯನ್ ಏನೇ. ಮೂರವದು ಬಂದು ನಂಗೆ ಬಂದು ದೇವರು ಬಂದು ತನಿಯ ಇಲ್ಲ, ಈ ದೇವ್ರು ನಂಬಿರಿಯಾ ದೇವ್ರ ಹೆಸರು ಪೂಜೆ ಮಾಡೋದು ಎತ್ತ ಪೂಜೆ ಮಾಡೋದು ಬಂದು ನಂಗೆ ಏಕೋಗತ್ಯವಿಲ್ಲ. ನಂಗೆ ಅಯ್ಯನವಕ ಎತ್ತೆಯವಕ ನಂಗೆ ಬಂದು ದೇವರ ಬಂದು ಎಲ್ಲಾ ಎಡವಿಗೂ ಬಿತ್ತಿಟ್ಟಿದ್ದಾರೆ. ನಂಗ ಮನೆಗಳು ಬಿತ್ತಾರೆ, ಭಜಮನೆಗೆ ಬಿತ್ತಾರೆ, ಮನೆಗೋಸ್ ಬಿತ್ತಾರೆ, ಹೊರಾಸ್ ಬಿತ್ತಾರೆ, ಜನ ಪೂಜೆ ಮಾಡೋದು ಬಿತ್ತಾರೆ, ಅಟ್ಟಿಗೋಸ್ ಬಿತ್ತಾರೆ, ಅಟ್ಟಿ ಹೊರಾಸ್ ಬಿತ್ತಾರೆ, ಕಾಡುದು ಬಿತ್ತಾರೆ, ದಾರಿದು ಬಿತ್ತಾರೆ, ಎಲ್ಲಾ ಎಡದಿಗೂ ನಂಗೆ ಬಂದು ನಂಗೆ ಇಬ್ಬರೇ ಬಂದು ದೈವೀಗ ಭೂಮಿ. ನಂಗೆ ಈ ದೈವಿಕ ಭೂಮಿ ಬಿಟ್ಟು ಹೊರಾಸ್ ಎಲ್ಲಿಗೂ ಒಪ್ಪುತ್ತೇವಿಲ್ಲ. ನಂಗ ಕುಲದೈವ, ನಂಗ ದೇವರು, ನಂಗ ಎಡೆ, ನಂಗ ಸ್ವಾಮಿ, ನಂಗೆ ಇದುವೇ ಮಾಡ್ಲಿಯೇ ಇವಕ್ಕೆ ಕಾಪುದು ಕೂಡ ಬೇರೆ ಯಾವಕ್ಕೂ ಕಾಪುದು ಬೇರೆ ದೇವರು ಬಪ್ಪದು ಮುಡಿಯ ಆಸೆ ದೇವ್ರು ನಂಗೆ ಸಾರಾಡ್ದೆ ನಂಗೆ ಖಂಡಿತ ಖಾತ್ರ ಏನಂದ್ರೆ ರೆಗ್ಯುಲರ್ ಸೋಮವಾರ ಪೂಜೆ ಮಾಡಿದ್ರೆ ಸೋಮವಾರ ಪೂಜೆ ಹೋಗಿ ಭಜನೆ ಮಾಡಿ ಕುಡಿವಿ ಒಟ್ಟುಗ ಸೇರಿದು ಭಜನೆ ಮಾಡೋದಾಗ ದೊಡ್ಡ ಪವರ್ ಆಡ್ತಾರೆ.
ಒಟ್ಟುಗ ಮಾಡೋದೋಗಿ ನಾನು ದೊಡ್ಡ ಪವರ್ ಹಿಡಿದೆ. ಇದೇ ಬಂದು ನಂಗೆ ಅದನ್ನ ಸೆಲೆ ಅಟ್ಟಿದೋಗೆ ಸೆಲೆ ಇದ್ದೋಗೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಸೋಮವಾರ ಎಲ್ಲ ಒಂದು ಸೇದು ಪೂಜೆ ಮಾಡಿ ಭಜನೆ ಮಾಡಿ ಮಾಡೋದನ್ನೆಲ್ಲ ಒಂದೊಂದ್ ಸಲ ಅಂತ ಹೇಳಿದ್ರೆ ಬಿಟ್ಟು ಬಂದಿದ್ದಾರೆ. ಅದನ್ನೆಲ್ಲ ಈ ಹೊಸ ಕುಣವೆಲ್ಲ ಹೇಗೆ ಕೊಡೋದು, ಕುಣಬೆ ಸೇತು ಕುಣಬೆ ಸೇತಿ ಒಂದು ಪೋಟಿ ಅಲ್ಲಿ ಒಂದು ಭಜನೆ ಪಾಠ ಪೋಟಿ ಬಿಯಾಕು, ಭಜನೆಗ ನೆರೆಯ ಇಂಪಾರ್ಟೆನ್ಸ್ ಕೊಡಾಕು. ಇನ್ನು ಹೊಸ ಹೊಸ ಜೋಲಿ ಎಲ್ಲ ಅಲ್ಲಿಗೆ ಹೇಗಾಕು, ಅಲ್ಲಿ ನಂಗೆ ಒಟ್ಟು ಕೂಡಿ ಗಣ ಹಾಕು. ಇದನ್ನ ಒಟ್ಟುಗ ಮಾಡೋದನ್ನ ಅದನ್ನ ಬಂದು ಒಟ್ಟು ಪೂಜೆ ಅದನ್ನ ಹೇಗೆ ಅರ್ಥ ಮಾಡೋದನ್ನ ಇನ್ನೂ ಜಾಸ್ತಿ ಮಾಡಾಕು ತಿಂಬತ್ತೆ ಇದು ಇದೆಲ್ಲ ಮಾಡ್ಲೆ ಇನ್ನು ನಂಗ ವಾಕೆ ಹಟ್ಟಿರೋಗಲೆ ಸರಿ ಹೊರಾಸ ಇದು ಸರಿ ಇನ್ನೂ ಒಳ್ಳಂಗೆ ಆಟ ಎಂಬುದು ಬಂದು ಕರ್ತು ನಾ ಬ್ಯಾಂಕ್ ಕರ ಇನ್ನು ಹಣವ ಪತಿ ಮಾತಾಡೋದು ಪತಿ ಒಂದು ಸೆಲ ಜೋಲಿ ಏನೆ ಈ ಹಣ ಅಂಬುದು ಎಲ್ಲಿಂದ ಬಂತು ಈಗ ನೋಡ್ಲೆ ಈ ಒಂದು ಕಾಲದಾಗ ಒಂದು 2000 ವರ್ಷ ಮುಂದಾಡೋದು ಬಿತ್ತಲಿ. 2000 ವರ್ಷ ಮುಂದಾಡ್ ನಂಗೆಲ್ಲ ಎತ್ತಿದ್ದ ನಂಗೆ ಏನಕ್ಕೆ ಎತ್ತಿದ್ದಾರ ಏನ್ ಮಾಡಿದ್ದಾರ ಅಂದ್ರೆ ಈಗ ನೋಡ್ಲೆ ಅದನ್ನ ಬಂದು ಇಂಗ್ಲಿಷ್ ಬಂದು ಹಂಟರ್ ಗ್ಯಾದರರ್ ಜನರೇಷನ್ ಅಂತ ಈಗ ಹಂಟರ್ ಗ್ಯಾದರರ್ ಅಂದ್ರೆ ಬೇಟಾಡೋಮ್ಮ, ಗ್ಯಾದರರ್ ಅಂದ್ರೆ ಈ ಎತ್ತಿನ ಬಪ್ಪಮ್ಮ. ಅದಾவது ಆ ಕಾಲದಾಗ ಏನ್ ಮಾಡಿದಾರೆ ಒಂದಾ ಬಂದು ಅವಕ್ಕೆ ತಿಂಬುದ್ಗೆ ಹೊರ್ಕುದು ಎದ್ದವನ್ನೇ ಅವಕ್ಕೆ ಪ್ರಚನೆಯೇ ಬಂದು ಹೊಟ್ಟೆತ ಪ್ರಚನೆ ತಿಂಬುದ್ಗೆ ಏನಾಡ್ದೆ ಏನ ಮಾಡೋದು ಬುತ್ತ ಪ್ರಚನೆ ಇಟ್ಟಿಡ್ದೆ. ಆಗ ಏನ್ ಮಾಡಿದಾರೆ ಇವಕ್ಕೆ ಹೋಗಿ ಬಿಲ್ಲೆತ್ತಿ ಅಂಬೆತ್ತಿ ಹೋಗಿ ಬೇರೆ ಜಾತಿಗೆ ಹೋಗ ಕೊದ್ದನ್ ಬಂದಾರೆ, ಅದನ್ನ ಬೇಟೆಯಾಡಿ ಅದನ್ನ ತಿಂದು ಅದನ್ನ ಮಾಡ್ಯಾರ. ಕಾಡು ಹೋದಾರ, ಜೇನು ತಿಂದಾರ, ಮರ ಹತ್ತಿಯಾರ, ಅಲ್ಲಿ ಎರಡೋ ಹಣ್ಣೆ ತಿಂದಾರ, ಹಾಲು ಹಣ್ಣು ಜೇನು ಇದುತ್ತ ಬಂದು ನಂಗೆ ಬಂದು ಆ ಕಾಲದಾಗ ಅದನ್ನ ಆಟಾಡ್ದೆ. ಆಗ ಅದಂತ ತಿಂದಿದ್ದಾರೆ, ಅದಂತ ಮಾಡಿ ಹೋಗಿದ್ದಾರೆ. ಆ ಒಂದು ಕಾಲವಾಗಿ ಅದು ಹೋಗ ಏನಾರ ಅಂದ್ರೆ ಇದನ್ನ ಹೋಗಿ ಕಾಡಿಗೆ ಹೋಗಿ ಎತ್ತಿನ ಒಪ್ಪದೇನ ಇದನ್ನ ಬಂದು ಮನೆ ಪಕ್ಕದೊಗೆ ಮಾಡಾಕು ತಿಂದೇಗಿ ನೋಡಿ ಒಂದೇ ಮನೆದೊಗೆ ಅದನ್ನ ಹೊಲವ ಮಾಡ್ಯಾರ. ಕಾಡ ಬಂದು ಹೊಲ ಮಾಡಿ ಹೊಲದೊಗೆ ಬೇಲಿ ಕಟ್ಟಿ ಅಲ್ಲಿ ಬಂದು ನಂಗೆ ಸಾಮೆ ಬಿತ್ತಿ ಎಲೆ ಏರಿಗೆ ಬಿತ್ತಿ ಸೊಪ್ಪು ಹಾಕಿ ಅದನ್ನ ಇಲ್ಲಿವೇ ಜಾಸ್ತಿ ಬೇತ ಜಾಸ್ತಿ ಪುರ್ಲ ಏನ್ ಮಾಡ್ಯಾರ ಎತ್ತಿನ ಬಂದು ಬಲ್ಲಪೆಟ್ಟಿಯಿಂದ ಈ ಬಲ್ಲಪೆಟ್ಟಿದ ಬರ್ತಾರ ಇದ್ ಮಾಡ್ಯಾರ. ಇದು ಬಂದು ಜಾಸ್ತಿ ಆಗಾಗ ಏನವನ್ನ ಇದನ್ನ ಬಂದು ಜಾಸ್ತಿ ಆಡೋದನ್ನ ನಂಗಸಾರ ಜಾಸ್ತಿ ಅಟ್ರ ಇದನ್ನ ಬಂದು ಎರಡಾவது ಕಟ್ಟದಾಗ ಬಂದು ಅದನ್ನ ಬೇರೆ ಕೊಟ್ಟನ ದಾರ ಬಟ್ಟೆ ತಿನ್ಬಪ್ಪ ಸೆಟ್ಟಿಗೆ ಬಂದು ಬಟ್ಟೆ ಇಸಿ ಅಮಗ ನಂಗ ಬೇಸದನ್ನ ಕೊಟ್ಟನ. ಉಯ್ಯೆ ತಿನ್ಬಪ್ಪ ಕುರುಮಗ್ ಬಂದು ನಂಗೆ ಬಂದು ಉಯ್ಯೆ ಕೊಟ್ಟು ಆಮೇಲೆ ಒಣಕೀಸಿ ಬಿತ್ತನ ಅಥವಾ ಬಾರ್ಟರ್ ಸಿಸ್ಟಮ್ ಅಂತ ಬಂದ್ರ. ಇದೆಲ್ಲ ಹೋಗಾಗ ಒಂದು ಕಟ್ಟದಾಗ ಬಂದು ನಂಗ ಇದೆಲ್ಲ ಜಾಸ್ತಿ ಆಡೋನೆ ಇದನ್ನ ಬಂದು ಕೊಟ್ಟು ಏನಾಲೆ ಒಂದು ಹಣ ಬಂದಲತ್ತ ಬಂದು ನೆರೆಯ ಪೊರುಳು ಈಸೋ ಮುಡಿತ್ರ ಒಂದು ಕಟ್ಟದ ಬಂದ್ರ ಆಗ ಹಣ ಆಗತ್ತಾ ಬಂದು ನಂಗೆ ಬಂದು ಗಾಸ್ ಹಾಕಿನ ಗೋಸ್ ಹಾಕಿನ ಟೀ ಹಾಕಿದ ಕಾಫಿ ಹಾಕಿದ ಇದನ್ನ ಹಾಕಿನೆಲ್ಲ ಬಂದ. ಇವಾಗ ಇದನ್ನೆಲ್ಲ ಮಾರೋಣ ಬಂದು ನಂಗೆ ಹಣ ಬಂದ್ರ. ಈ ಕಾಲಘಟ್ಟದಾಗ ಬಂದು ಇದು ಬಂದು ಹಸ್ಬೆಂಡ್ರಿ ಜನರೇಷನ್ ಬಂದಾರ. ಆ ಜನರೇಷನ್ ಬಂದು ನಂಗೆ ಬಂದು ಹಣ ಅಂಬುದು ಬಂದು ಸಂಭಾಷಿಸೋದು ಬಂದು ಒಂದು ದೊಡ್ಡ ಇದು. ನಂಗೆ ಜಾಸ್ತಿ ಹಣ ಭೀತಿ ಬಂದು ಇತನಾಕ ಬಂದು ಕಾಫಿ ಜಾಸ್ತಿ ಬಿತ್ತಾವಕ, ಟೀ ತೋಟ ಬಿತ್ತಾವಕ, ಇವಕತ ಬಂದು ಜಾಸ್ತಿ ಹಣಗಾರ ಇದ್ದಾರ. ಈ ಕಾಲಘಟ್ಟದಾಗ ಒಂದು ಕಾಲಘಟ್ಟದಾಗ ಹಣಗಾರ ಅಂಬುದನ್ನ ಧಾರಾವಾಹಿಗ್ಯಾರ ಅಂತ ಬಂದು ಅಮ್ಮ ಏಸಗ ಬಂಡ ಬಂದು ಒಂದು 100 ದನ ಬಿತ್ತನೆ 200 ದನ ಬಿತ್ತನೆ ಎಂಬ ಅವಕತ ಬಂದು ಒಂದು ಕಾಲದಾಗ ಬಂದು ಹಣಗಾರನ ಇದು ಮಾಡ್ಯಾರ. ಆ ಜನರೇಷನ್ದಾಗ ಎರಡಾவது ಜನರೇಷನ್ದಾಗ ಏನ ಮಾಡಿದ್ರು ಅಂದ್ರೆ ಏಸಗ ಭೂಮಿ ಬಿತ್ತನೆ, ಏಕರ್ ಭೂಮಿ ಬಿತ್ತನೆ, ಏಸು ಮೂಟ ಕಾಡು ಗಾಸ್ ಹಾಕಿನ, ಏಸ ಏಕರದಾಗ ತೋಟ ಬಿತ್ತನೆ ಇವಕತ ಬಂದು ಹಣಗಾರ ತಂದೇವಿ ಎರಡಾவது ಜನರೇಷನ್ದಾಗ. ಮೂರಾவது ಜನರೇಷನ್ದಾಗ ಬಂದು ಏನಾರ ಅಂತಂದ್ರೆ ಇದು ಹೋಗಿ ಈ ಹಣಗಾರರು ಎಂಬುದನ್ನ ಬಂದು ಧಾರಾವಾಹಿಗ್ಯಾರ ಅಂತ ಬಂದು ಫ್ಯಾಕ್ಟ್ರಿ ಬಿತ್ತಿಗೋಕ ದಾರ ಫ್ಯಾಕ್ಟ್ರಿ ಜಾಸ್ತಿ ಪ್ರೊಡಕ್ಷನ್ ಜಾಸ್ತಿ ಆಟೋಮೇಶನ್ ದಾರ ಜಾಸ್ತಿ ಮಾಡ್ಯಾರ. ಇದನ್ನ ಮಾಡ್ಯಾರ ಇದನ್ನ ಈ ಕಾಲಘಟ್ಟದಾಗ ಎತ್ತಿ ಬಂದ್ರ. ಇದೆಲ್ಲ ಆಗತ್ತ ಬಂದು ಹಣಾಂಬ ಜೋಗಿಯೇ ಬಂದ್ರ. ಅದಕ್ಕಿಂತ ಬಂದು ನಂಗೊಂದು ಜನರೇಷನ್ ಸಂಭು ಸಂಭಾಷಣ ಇದೆಲ್ಲ ಮಾಡೋಣ. ಈಗ ಇದೆಲ್ಲ ಇದಕ್ಕೆ ಏನಂದ್ರೆ ಪೊದುವಾ ನಂಗೆ ಸಮುದಾಯದ ಬಂದು ಹಣ ವಿಷಯ ಬಂದು ನಂಗೆ ಬಂದು ಒಂದು ಅದನ್ನ ಎತ್ತೆ ಮಾಡೋದು ಎಂಬುದನ್ನ ಬಂದು ನೆರೆಯ ಅದನ್ನ ಸರಿಯ ಮಾಡೋದಿಲ್ಲ ಎಂಬುತ್ತೆ ಕರ್ತು. ಏನಂದ್ರೆ ದಾರದು ಬಂದು ಕಣಕು ಬರುವುದು ಎಂಬುದು ಬಂದು ಒಂದು ಇಲ್ಲವಾದ ಪಳಕ ನಂಗತ್ತದೆ. ಹೊರಕು ಬೆದ್ದನ ಜೋಪದೋಗೆ ಒಂದು
ಹಣ ಅಷ್ಟ್ರ, 1,000 ರೂಪಾಯಿ ಹಣ ಅಷ್ಟ್ರ. ಅವರೋಡ ಎಲ್ಲ ಹೋಗೋಣ, ಊಟಿಗೆ ಹೋಗೋಣ, ಕುನ್ನೂರು ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಕಾಂಟ್ರಿ ಹೋಗೋಣ, ಇಲ್ಲಿ ಹೋಗಿ ಬರೋಣ. ಸಂತು ಬಂದಲೆ ಏಸಾಗಿರ್ದೆ ಒಂದು 500 ರೂಪಾಯಿ ಅಷ್ಟ್ರ. ಆ 500 ರೂಪಾಯಿ ಎಲ್ಲಿಗೆ ಸೆಲವು ಮಾಡಿದ ಎಂಬ ಒಂದು ಕಣಕು ಬರೋದು, ಅದನ್ನೊಂದು ಟ್ಯಾಲಿ ಮಾಡಿಬ್ಲೆ ನಂಗೆ ಜೋಪದಾಗ ಆಡೋ ಹಣವು ಇದಕ್ಕೂ ಟ್ಯಾಲಿ ಮಾಡೋ ಒಂದೇ ಒಂದು ಫಲಕ ಒಂದು ಮಾಡಿಬ್ಲೆ, ಅದು ದೊಡ್ಡ ಫಲಕ. ಆ ಒಂದು ಹಣಗಾರ ಹಾಪುದು ಅಂದ್ರೆ ಫಸ್ಟ್ ಬಂದು ಲಕ್ಷ್ಮಿಗ ಮರ್ಯಾದೆ ಕೊಡೋದು. ಆ ಲಕ್ಷ್ಮಿಗೆ ಮರ್ಯಾದೆ ಕೊಡೋದು ಬಂದು ನಂಗೆ ಕೈದೋಗ ಹಣ ಎನ್ನು ಜೋಪದೋಗೆ ಆಡೋ ಹಣವು ನಂಗೆ ಬರ್ದಿವ ಕಣಕು ಬಂದು ಟ್ಯಾಲಿ ಆಗ್ತದೆ. ನಂಗೆ ಕಣಕು ನಂಗೆ ಏಸ ಸಂಪಾದಿಸಿದ, ನಂಗೆ ಬ್ಯಾಂಕ್ದಾಗ ಏಸ ಹಣ ಬಿತ್ತುಲಿದ್ದ, ನಂಗೆ ಜೋಪದಾಗ ಏಸ ಕ್ಯಾಶ್ ಬಿತ್ತುಲಿದ್ದ, ಇದು ಏನ ಮಾಡಕ್ ಅದನ್ನ ಒಂದನ್ನ ಆರಂಭಿಸಲಿಯೇ ನಂಗೆ ಬಂದು ಒಂದು ಲಕ್ಷ್ಮಿ ಬಂದು ನಂಗೆ ಲಕ್ಷ್ಮಿಗರ ಬಾಯಿಟ್ರ ನಂಗೆ ಲಕ್ಷ್ಮಿ ಬಂದು ನಂಗೆ ಖಂಡಿತ ಬಂದು ಇನ್ನೂ ಜಾಸ್ತಿ ತಂದ್ರ. ಇದು ಬಂದು ಎನ್ನದೊಂದು ಇದು ಬಂದು ಎನ್ನ ಅನುಭವ ಮಾತ್ರ ಅಲ್ಲ, ಈ ದೊಡ್ಡ ದೊಡ್ಡ ಹಣಗಾರ ಸಮುದಾಯ ಇದ್ದಾರೆ. ಈ ಮಾರ್ವಾರಿಗೂ ಸರಿ, ಚೆಟ್ಟಿಯಾರ್ಗೂ ಸರಿ, ಇವಕ್ಕೆ ಎಲ್ಲವೇ ಬಂದು ಒಂದು ಫಲಕ ಮಾತ್ರ ಇಲ್ಲ. ಇವಕ್ಕೆ ಬಂದು ಒಳ್ಳೆ ಒಂದು ಫಲಕ ಏನಾಗ್ತದಲ್ಲ, ಕಣಕು ಬಿತ್ತು ಫಲಕ. ಅವಕ್ಕೆ ಬಂದು ಒಂದು ಮನೆದಾಗ ಒಂದು ಕಣಕ್ ಬರುವುದಕ್ಕೆ ಒಂದು ಕ್ಲರ್ಕ ಮನೆಗೋಡವೇ ಬಿತ್ತುಂಡಿದ್ದಾರೆ ದೊಡ್ಡ ದೊಡ್ಡ ಹಣಗಾರರು. ಸೊ ಅದರಿಂದ ಬಂದು ಟ್ಯಾಲಿ ಮಾಡೋದು ಕಣಕ್ ಬಿತ್ತು ಬಂದು ಟೀಮ್ಗೆ. ಇದನ್ನ ಏನಾಗಂದ್ರೆ ಎನ್ನ ಅನುಭವದಾಗ ಏನಂದ್ರೆ ಏರಕುರಿಯ ನಂಗೆ ಸಮುದಾಯದಾಗ ಒಂದು ಟೈಮ್ದಾಗ ಒಂದು 100-120 ಟೀ ಫ್ಯಾಕ್ಟ್ರಿ ಇರ್ತದೆ. ಈ 100-120 ಟೀ ಫ್ಯಾಕ್ಟ್ರಿ ಇಂದು ಬಂದು ಏರ್ಕೊರೆ 30-40 ಫ್ಯಾಕ್ಟ್ರಿ ನಂಗೆ ಅವಕ್ಕೆ ಇಂದು ಬಂದು ನಡೆಸಿದ್ದಾರೆ. ಇಕ್ಕನೆ ಫ್ಯಾಕ್ಟ್ರಿಗೂ ಬಂದು ಸಿಕ್ಕ ಹಿಡ್ದೆ, ಅದು ಹಿಡ್ದೆ ಮುಚ್ಚಿಟ್ಟಿದ್ದಾರೆ, ಕ್ಲೋಸ್ ಆಗಿಟ್ಟಿದ್ದಾರೆ ಎಂಬುದು ಎಲ್ಲವೂ ನೋಡ್ಲೆ. ಎಲ್ಲದಕ್ಕೂ ಕಾರಣ ಬಂದು ಒಂದೇ ಒಂದು ಕಾರಣ ಬಂದು ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಅಂತಾರ. ಒಂದು ತೊಯಿಲ್ದಾಗ ಆಡೋ ಹಣವೈತಿ, ಬೇರೆಗ ಡೈವರ್ಷನ್ ಅಂತಾರ, ಡೈವರ್ಸಿಫಿಕೇಶನ್ ಅಂತಾರ. ಅರ್ಥಮಾಕ ಮಾಡೋದನ್ನಂತ ಬಂದು ನೆರೆಯ ಬಂದು ನಂಗೆ ಎಳೆದಿದ್ದಾರೆ, ನೆರೆಯ ಎಳೆದಿದ್ದಾರೆ. ಕಣಕು ಬಂದು ಬಿತ್ತಾರೆ ಅಂತಂದ್ರೆ ಪ್ರಾಪರ್ ಆಗಿ ಕಣಕು ಎಲ್ಲಾ ಫ್ಯಾಕ್ಟ್ರಿ ಪ್ರಾಪರ್ ಆಗಿ ಕಣಕು ಬಿತ್ತಾರೆ. ಇದು 2 ರೀಸನ್ ಬಂದು ನಂಗೆ ಬಂದು ಎಕನಾಮಿಕಲಿ ಬಂದು ನಂಗೆ ಬಂದು ದೊಡ್ಡ ಅಳವಿಗೆ ಹೋಗೋದಿಬ್ಬದ ಕಾರಣವೇ ಬಂದು ಅದು 2 ಕಾರಣ. ಕಣಕು ಬಿಯಾದೆ ಸುಲಭ ಮಾಡೋದು, ಕಣಕು ಬಿಯಾದೆ ಇನ್ವೆಸ್ಟ್ಮೆಂಟ್ ಮಾಡೋದು, ಕಣಕು ಬಿಯಾದೆ ತೊഴിಲು ನಡೆಸೋದು. ಇದು 3 ಮಾಡಲು ಬಂದು ಅಪ್ಪ ಕಷ್ಟ, ಬಿಸ್ನೆಸ್ನಾಗೂ ಕಷ್ಟ, ಲೈಫ್ನಾಗೂ ಕಷ್ಟ, ದಾರು. ಇದು ಒಂದು. ಎರಡಾவது ಒಂದು ಆ ಟ್ಯಾಲಿ ಮಾಡೋದು ಬಂದು 1 ರೂಪಾಯಿಗೂ ಟ್ಯಾಲಿ ಮಾಡೋದು. ಎಲ್ಲೋ ಒಂದು ಏನಂದ್ರೆ 1 ರೂಪಾಯಿ ಇದು ಜೋಪದಾಗ 1 ರೂಪಾಯಿ ಅಟ್ರಾದ್ಮೇಲೆ ಒಂದು ಒಳ್ಳೆ ಹಣಗಾರ ಏನಂದ್ ನೆಂಚಿನ ಅಂದ್ರೆ ಆ 1 ರೂಪಾಯಿ ನೋಟು, ಆ 1 ರೂಪಾಯಿ ಬಂದು 1 ರೂಪಾಯಿ ತಾನೇ ನೆಂಚ. ಆ 1 ರೂಪಾಯಿ ಎಂಬುದು ಬಂದು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಲೆ ಅದು ಬಂದು ಒಂದು ಹಣ ಆಪ ಮೊರನ ಬಿತ್ತು ಮಾಕೆ, ಒಂದು ಹಣ ಆಪ ಮೊರನ ಬಿತ್ತು ಹತ್ತ ಬಂದು 1 ರೂಪಾಯಿ ನೆಂಚೋದು. ಆಗ ಅದಕ್ಕೆ ಮುಖ್ಯವಾಗಿ ಏನ ಮಾಡೋದು ಅಂತಂದ್ರೆ ಕಣಕು ಬಿಪ್ಪದು, ಸಿಕ್ಕನವ ಸೆಲವು ಮಾಡೋದು. ಸಿಕ್ಕನ ಮಾಡೋದು. ಸಿಕ್ಕನ ಮಾಡ್ಲತ್ತ ಬಂದು ನಂಗೆ ಸೇಮಿಪು ಅಂದ್ರ ಸೇಮಿಪು ಬಂದಂತ ನಂಗೆ ಬಂದು ಆ ಸೇಮಿಪು ಬಿಪ್ಪು ಅಂತ ಬಂದು ನಂಗೆ ಬಂದು ಮೊದಲೀಡು ಮಾಡಿ ಬಿಪ್ಪದು. ಅದರಿಂದ ಮೊದಲೀಡ ಮಾಡಿ ಬಿಪ್ಪದು. ಅದಂತ ಇದು 3 ನಂಗೆ ಬಂದು ಅದನ್ನ ಪ್ರಿನ್ಸಿಪಲ್ಸ್ ಆಯ್ತದು. ಈ ಸಿಕ್ಕನ ಅಂತಂದ್ರೆ ಸಿಕ್ಕನ ಅಂದ್ರೆ ಏನಂದ್ರೆ ನೀನಾಗ ಬಂದು 10,000 ರೂಪಾಯಿ ನಿನಗೆ ಸಂಭವ ವರಮಾನ ತಿಂಗಳು ವರಮಾನ ಆಗ್ತದಲ್ಲ. ಸಿಕ್ಕನ ಅಂದ್ರೆ 10,000 ಓಸ್ತ ನಿನ್ನ ಲೈಫ್ ನಡ್ಚಿಂಡು ಅತ್ತ ಸಿಕ್ಕನ. ಸೇಮಿಪು ಅಂಬುದೇನಾ ನಿಂಗೆ ಈಗ ಉದಾಹರಣೆ ದಾರ ಹೋಗ್ತಿಲ್ಲ. ಸೇಮಿಪು ಅಂದ್ರೆ ಏನಂತ ಅಂದ್ರೆ 10,000 ರೂಪಾಯಿ ಸಂಪಾದಿಸಿನೆ, 9,000 ರೂಪಾಯಿ ಸೆಲವು ಮಾಡ್ನೆ, 1,000 ರೂಪಾಯಿ ಮಿಚ್ಚಟ್ಲೆ ಅತ್ತ ಎನ್ನ ಸೇಮಿಪು. ಅದು ಆಕ್ಚುಲ್ ಬಂದು ಹಣಗಾರ ಅಪ್ಪಮ್ಮ ಅತ್ತಮ್ಮಕ್ಕೆ ನಿಲ್ಸೋದಿಲ್ಲ. ಹಣಗಾರ ಅಪ್ಪಮ್ಮ ಸೇಮಿಪ್ ಮಾಡೋಮ್ಮ ಏನಾಗ್ತದ ಅಂದ್ರೆ 10,000 ರೂಪಾಯಿ ಸಂಪಾದಿಸಿಲ್ಲ, ಮೊದಲು 1,000 ರೂಪಾಯಿ ಸೇಮಿಪ್ ಎತ್ತಿ ಬಿತ್ತಿರ್ತ 9,000 ರೂಪಾಯಿ ಸೆಲವು ಮಾಡೋಣ. ಯಾಕಂದ್ರೆ ನಂಗೆ ಸೆಲುವು ಬಂದು ನಂಗೆ ಆಸೆಗೋ ನಂಗೆ ತೇವೆಗೋ ಬಂದು ಅಳವೇ ಇಲ್ಲ. ಈಗ 10,000 ಈ ತಿಂಗಳು 10,000 ರೂಪಾಯಿ ಸಂಭವಿಸಿನ, அடுத்த ತಿಂಗಳು 12,000 ರೂಪಾಯಿ ಒಂದು ಇನ್ಕ್ರಿಮೆಂಟ್ ಬಂದ್ರೆ 12,000 ರೂಪಾಯಿ ಸಂಭವ ಈಸಿನ ಅಂದ್ರೆ ಆ 12,000ಗೂ ಸೆಲವಡ್ದೆ. ಇಂದು ಕುನ್ನ ಟಿವಿ ದೊಡ್ಡ ಟಿವಿ ಅಲ್ಲ, ಕುನ್ನ ಕಾರು ದೊಡ್ಡ ಕಾರ್ ಅಲ್ಲ, ಕುನ್ನ ಮನೆ ದೊಡ್ಡ ಮನೆ ಅಲ್ಲ. ಇದು ಬಂದು ಆಗ ಬಂದು ನಂಗೆ ಸೆಲವು ಬಂದು ಜಾಸ್ತಿ ಆ ಇಂಡಿಯೇಟ್ರ. ಅದನ್ನ ಕಮ್ಮಿ ಮಾಡೋದಂದ್ರೆ ಏನ ಮಾಡೋದಂದ್ರೆ ಪ್ರಿನ್ಸಿಪಲ್ ಏನಂದಾರ ಅಂದ್ರೆ ಫಸ್ಟ್ ಬಂದು ಸಂಭವ ಬಂದವನ್ನೇ
ಒಂದು ಅಮೌಂಟ್ ಬಂದು ಸೇಮಿಪಿಗೆ ಹೋಗ್ಬೋದು. ಆ ಸೇಮಿಪು ಲಾಂಗ್ ಟರ್ಮ್ ಬಂದು ಅದು ವಡ್ಡಿ ಹಾಕಿ ಮೇಲೆ ಮೊಟ್ಟ ಅದೊಂದು ದೊಡ್ಡದ ಸೇದ್ರ ಅದಕ್ಕ ಬಂದು ನಂಗೆ ಒಂದು ಅಸೆಟ್ ಆದ ಆ ಇನ್ವೆಸ್ಟ್ಮೆಂಟ್ ನಂಗೆ ಬಂದು ಕಳಿಸ್ಬಿಟ್ಟು ಕಾಪಾಡ್ತಿರೋದು ಎಂದು ಇದು ಬಂದು ನಂಗೆ ಸಮುದಾಯದೊಳಗೆ ಬಂದು ಒಂದು ಸೇಮಿಪು ಇದು ಬಂದು ಅಪ್ಪರ ಕಮ್ಮಿ. ಇದು ನಂಗೆ ಮಾಡೋ ಕಾಲಘಟ್ಟ ಖಂಡಿತ ಈಗ ಮಾಡೋದು ಅದು ಮಾಡಾಗಲ್ಲ ಬಂದು ಈ ಇದ್ದಾಗ ಬದುಕೋದಾಗ ಅಪ್ಪರ ಕಷ್ಟ ಅಂಬುದು ಬಂದು ಕರ್ತು. ಇದು ಬಂದು ಈ ಬೇಸಿಕ್ ಲಿಟ್ರಸಿ ಬಂದು ಇದು ಬಂದು ಮುಖ್ಯ. ಇಂದು ಬಂದು ನಂಗೆ ಕಮ್ಯುನಿಟಿ ಇಂದು ಎತ್ತಿಲ ಹೈಲಿ ಇಂಡಕ್ಟೆಡ್ ನಂಗೆ ಏನ ಮಾಡಿದ್ದ ಅಂದ್ರೆ ಇದು ಮೈನ್ ರೀಸನ್ ಏನಾಗ್ತದಲ್ಲ ಮನೆ ಕಟ್ಟೋದು. ಈ ಅಟ್ಟಿ ಬಾಯಿ ಮನೆ ಕಟ್ಟೋದು ಎಂಬುದು ಬಂದು ದೊಡ್ಡ ವಿಷಯ. ಈ ಅಟ್ಟಿ ಮನೆ ಕಟ್ಲಿ ಏನಾರ ಈಗ ಮತ್ತೆ ಇಡೋದೋಗೆಲ್ಲ ಮನೆ ಕಟ್ಲೆ ಮತ್ತೆ ಜಾತಿಗಾರರು ಮತ್ತೆ ಇಡೋದೋಗ್ಯೋ ಮತ್ತೆ ಇದು ವಿಲೇಜಸ್ ಹೋಗ್ಯೋ ಕಟ್ಟಿರೋದಿಲ್ಲ ಅವಕ್ಕೆ ಕಟ್ಟಿರೋದಿಲ್ಲ ಅಲ್ಲಿದೋಗ ಅದು ಬಂದು ಅವಕ್ಕೆ ಒಂದು ಲಾಂಗ್ ಟರ್ಮ್ ಲೋನ್ ಸಿಕ್ಕಿರ ಟೈಟ್ಲ್ ಇರದೆ ಅದನ್ನ ಒಂದು ಮಾರ್ಟ್ಗೇಜ್ ಮಾಡಾಕು ಅದನ್ನ ಬಂದು ಕೊಲೆಟ್ರಲ್ ಸೆಕ್ಯೂರಿಟಿಯಾಗಿ ಕೊಡಾಕು ಬೇರೆ ಒಂದು ಬಿಸ್ನೆಸ್ ಮಾಡಿ ಅಂದ್ರೆ ಅದನ್ನ ಅದಕ್ಕೆ ಬಂದು ಒಂದು ಸೆಕ್ಯೂರಿಟಿಯಾಗಿ ಕೊಡಾಕು. ಇದು ಬಂದು ನಂಗೆ ಅಟ್ಟಿದೋಗೆ ಈಸಗೆ ಇನ್ವೆಸ್ಟ್ ಮಾಡಿ 50 ಲಕ್ಷ ರೂಪಾಯಿ 60 ಲಕ್ಷ ರೂಪಾಯಿ 1 ಕೋಟಿ ಗಟ್ಟು ಮನೆ ಕಟ್ಲೆ ಅಂದ್ರೆ ಇದನ್ನ ಏನು ಮಾಡೋದು ಮುಡಿಯ ಕಷ್ಟ ಬಂದಲೆ ಮಾರ್ಟ್ಗೇಜ್ ಮಾಡೋದು ಮುಡಿಯ ಅದನ್ನ ಬಂದು ಒಂದು ಕೊಲೆಟ್ರಲ್ ಸೆಕ್ಯೂರಿಟಿಯಿಂದ ಈಗ ಕೊಡೋದು ಮುಡಿಯ. ಇದನ್ನ ಎಲ್ಲವೂ ಬಂದು ನಂಗೆ ಕಟ್ಟೋದು ಇಲ್ಲಿಂದ ಕಟ್ನ ಈ ಮನೆ ಕಟ್ಟೋ ಸೆಲವೆಲ್ಲ ಬಂದು ನಂಗೆ ಬೀತಿ ಬಾ ಹಣ ಅಂದ ಎತ್ತಿ ಕಟ್ನ ಕಡನೀಸಿ ಕಟ್ನ ಇದು ಕಟ್ನ ಇದು ಇದ್ದೋಗಿ ಏನಾರ ಆತಂದ್ರೆ ಮೊದಲು ಬಂದು 1 ರೂಪಾಯಿ ಬಡ್ಡಿಗೆ ಕಟ್ನ ಎರಡಾದ್ರು ಬಂದು ಅದನ್ನ ಕಟ್ಟೋದು ಮುಡಿಯಾದ 2 ರೂಪಾಯಿ 4 ರೂಪಾಯಿ ಬಡ್ಡಿಗಾರ 4 ರೂಪಾಯಿ 8 ರೂಪಾಯಿ ಬಡ್ಡಿಯಾರ 10 ರೂಪಾಯಿ ಬಡ್ಡಿಗೂ ಹೊಟ್ರ ಈ 10 ರೂಪಾಯಿ 8 ರೂಪಾಯಿ 10 ರೂಪಾಯಿ ಬಡ್ಡಿಗೆ ಹೋದವನ್ನೇ ಅದು ಬಂದು ಆ ವಡ್ಡಿ ಹಾಕೋ ಹಣವೇ ಬಂದು ಈ ನಂಗೆ ಮಾಡೋ ಸ್ವತ್ತ ಬಂದು ಮುಳುಗಿಟ್ರು ನಂಗೆ ಮಾಡೋ ಮನೆಯ ಮುಳುಗಿಟ್ರು ನಂಗೆ ಹೊಲವ ಮುಳುಗಿಲ್ಲ ಇತ್ತಮಾಗ್ತಾ ನಂಗೆ ಪಾದಿ ನಂಗೆ ಸ್ವತ್ತ ಬಂದು ನಂಗೆ ಬಂದು ಎಳ್ದುಂಡಿದ್ದ. ಸೊ ಇದನ್ನ ಬಂದು ನಂಗೆ ಏನಂದ್ರೆ ಬಂದು ನಂಗೆ ಆಡಂಬರವ ಮನೆ ಕಟ್ಟೋದು ಬಂದು ಒಂದು ಅಡಕವ ಮನೆ ಕಟ್ಟಾಕು ಬಾಯ ಮನೆ ವಸ್ತು ಮಾಡೋದು ಅದನ್ನು ಬಂದು ಹಳವ ಮಾಡಾಕು ಅಲಂಕಾರವ ಮಾಡಾಕು ಒಳ್ಳಂಗ ಮಾಡಾಕು. ಈ ತೇವೆಯಿಲ್ಲಾದ ಜಾಸ್ತಿ ಆಡಂಬರ ಮಾಡ ಬಂದು ಅದು ಬಂದು ಅವಕ್ಕ ಸೆಲ್ಲ ಮನೆದೋಗೆಲ್ಲ ನೋಡ್ಲೆ ಇವಕ್ಕೆ ಹಿಸ್ಟ್ರಿ ನೋಡ್ಲೆ ಎನ್ನ ಸಾರ್ ಹಿಂಗ ಸಾರ್ ಬಂದು ಲೋನ್ ಇಸೋಕ ಇದು ಮಾಡೋಕೋ ಬಾಪ ಬಂದು ಕೇತ್ ನೋಡ್ಲ ಅವಕ್ಕ ಪೊಸಿಷನ್ ಕೇತ್ ನೋಡ್ಲೆ ಏನಂದಾರಂದ್ರೆ ಅದು ಅವಕ್ಕ ಲೈಫೇ ಮನೆ ಕಟ್ಟೋದು ಮುಂದೆ ಒಳ್ಳಂಗಿದ್ದಾರ ಮನೆ ಕಟ್ಟೋದು ಇಲ್ದಾಡು ಬಂದು ಅಪ್ಪರ ಮೋಸ ಇಟ್ಟಿದಾರ ಅವಕ್ಕೆ ಮನೆದೋಗಿ ಅವ್ಕ ಸಂತೋಷವ ಇದನ್ನೇ ತಂದು ಈಗ ಆಪಿ ದೊಡ್ಡ ಮನೆ ಕಟ್ಟಿರುವ ಆ ಮನೆದೋಗಿ ಬಂದು ಅಪ್ಪರ ಸೋಗವಾತಿದ್ದಾರೆ. ಸೊ ಅದರಿಂದ ಬಂದು ಮನೆ ಕಟ್ಟೋನ ಬಂದು ಅಪ್ಪರ ಕೇರ್ಫುಲ್ ಆಗಿ ಅದನ್ನ ಕಣಕ ಹಾಕಿ ಹಳವ ಅದು ಮುಖ್ಯವಾ ಬಂದು ಅಟ್ಟಿ ಹೋಗಿ ಮನೆ ಕಟ್ಟೋನ ಬಂದು ಅಪ್ಪರ ಕೇರ್ಫುಲ್ ಆಗಿದ್ದು ಬಂದು ಮುಖ್ಯ. ಏನಾದ್ರು ನಾ ನೋಡಿದ ನೆರೆಯ ಅನುಭವದೋಗೆ ನೋಡಿದ ನೆರೆಯ ಫ್ಯಾಮಿಲೀಸ್ನ ಅವಕ್ಕ ಲೈಫ್ ಸ್ಟೈಲ್ ಬಂದು ಅಪ್ಪರ ಚೇಂಜ್ ಆಗೋದು ಬಂದು ಈ ಮನೆ ಕಟ್ಟೋ ಜೋಲಿ ಅಂದತ್ತ. ಇದು ಒಂದು ಮುಖ್ಯವಾದ ವಿಷಯ. ಎರಡಾದ ವಿಷಯ ಈಗ ನಿಂಗೆಲ್ಲ ಅರ್ದಿ ಅಟ್ಟಿ ಬಾಯಿ ಬಂದು ಎಮ್ಮುಕುರುಗೆ ಬಂದು ಈ ಲೋನ್ ಕೊಡೋದು ಲೋನ್ ಇಸೋದು ಎಮ್ಮುಕುರು ಬಂದು ಮಗಳಿರ ಕುರು ಲೋನು ತಂದಾಗಿ ಎಮ್ಮುಕರು ಬಂದು ಈ ಕೌರಿಸೋದು. ಇದು ಒಂದು ಕಾಲದಾಗ ಬಂದು ಇದನ್ನ ಬಂದು ಸುಯ ಉದವಿ ಕುರು ತಂದಾಗಿ ಇದನ್ನ ಆರಂಭಿಸಿದ್ರೆ ಬಂದು ಅವಕ್ಕ ಬಂದು ಸೇಮಿಪ್ಪ ಜಾಸ್ತಿ ಮಾಡೋದಂತ ಆರಂಭಿಸಿರೋದು. ಬಟ್ ಇಂದಾಡು ಕಾಲಘಟ್ಟದಾಗ ಬರ ಏನ ಇಟ್ಟಿಡದೆ ಅಂದ್ರೆ ಇದು ಬಂದು ಕಡನೀಸೋ ಕುರಿತ ಇಟ್ಟಿಡದಿತ್ತವ ಇದು ಸೇಮಿಪ್ಪು ಕುರು ಅಲ್ಲಾದ ಇಟ್ಟಿಡದು. ಈಗ ಮೊದಲು ಆರಂಭಿಸಿರೋದು ಬ್ಯಾಂಕ್ದಾಗೆಲ್ಲ 1 ರೂಪಾಯಿ ಬಡ್ಡಿ 1.5 ರೂಪಾಯಿ ಬಡ್ಡಿ ಇಂದ ಈಸಿರೋದು ಬಂದು ಈಗ ಬಂದು ಕಮ್ಮಿ ಅಂದ್ರೆ 22 ರೂಪಾಯಿ ಬಡ್ಡಿ 24% 25%. ಯಾರಕೋರಿ ಆವರೇಜ್ ಬಂದು ಎಲ್ಲವೂ 1 ಲಕ್ಷ ರೂಪಾಯಿ ಕಡನಿಸ್ತಿದ್ದಾರೆ. ಆ 1 ಲಕ್ಷ ರೂಪಾಯಿ ಕಟ್ಟೋದಾಗ ಇವಕ್ಕೆ ಬಂದು ಕಟ್ಟೋದು ಅಂದ್ರೆ 1 ಲಕ್ಷ ರೂಪಾಯಿ ಈಸಲ ಒಂದು ತಿಂಗಳು ಬಂದು ಇವಕ್ಕೆ 2,000 ರೂಪಾಯಿ ವಡ್ಡಿವೇ ಕಟ್ಟೋದು ಕಮ್ಮಿಂದಲೇ. ಆ 2,000 ರೂಪಾಯಿ ವಡ್ಡಿ ಕಟ್ಟೋದಿಗೆ ಇವಕ್ಕೆ ವರಮಾನ ಅಡ್ದೆ ಆತಂದ್ರೆ ಇವಕ್ಕೆ ದಾರವಿಲ್ಲ. ಇವಕ್ಕೆ ಆವರೇಜ್ ನೋಡ್ಲೆ ಇವಕ್ಕೆ ವರಮಾನವೇ 5,000 ರೂಪಾಯಿ. ಈ 5,000 ರೂಪಾಯಿದಾಗ ಅವಕ್ಕೆ ಮನೆ ಇಟ್ಟು ಬಟ್ಟೆ ಇದು ಕುಣಬೆ ಪಳಿಟು ಅದೆಲ್ಲ ಹೋಗಿ ಇದು ಈ ವಡ್ಡಿ ಕಟ್ಟೋದನ್ನ ಇವಕ್ಕೆ ಮುಡಿಯ. ಹಾಗೇನು ಮಾಡ್ಯಾರ ಈ ಕಡನ ಕಟ್ಟೋದಾಗ ಇನ್ನೊಂದು ಕಡನಿ ಸೇರ 2 ರೂಪಾಯಿ ವಡ್ಡಿ ಕಟ್ಟೋ ಕಡನ್ ಬಂದು 4 ರೂಪಾಯಿ ವಡ್ಡಿ ಕಡನಾರ 4 ರೂಪಾಯಿ ವಡ್ಡಿ ಕಡನು ಬಂದು 10 ರೂಪಾಯಿ ವಡ್ಡಿ ಕಟ್ಟನಾರ
ಆಗ ದಾರ ಬಂದಾರ ಕಂದು ವಟಿಕಾರ ಮನೆಗೆ ಬಂದ. ಈ ಕಂದು ವಟಿಕಾರ ಮನೆಗೆ ಬಂದ ಉಡನೆ ಆ ಮನೆ ಖಾಲಿ ಇಟ್ರ. ಸಾಲ ಅಂಬುದು ಸೂಲಾಗ ಬಂದಿದ್ದು ಸಿಕ್ಕಿರಂದಿಗೆ ಸೂಲ ಬಂದು ಸಿಕ್ಕಿರಂಬುದೇನ ಸೂಲ ಅಂಬುದೇನ ಸೂಲ ಇದು ಕಂಬಿ ಮೇಲೋದಾಗ ಆಡ್ದಂಗೆ ಆಸಗೊಂದು ನೆಲ ಬಂದುಬಿಟ್ರ. ಅದು ಬಂದು ಇಂದು ನೆರೆಯ ಮನೆಯ ಕೆಡ್ಚಿ ಹಿಡ್ದೆ ಇಂದು ಪಾದಿ ಬಂದು ಕೈ ಬಂಬ ಹಾಕೋದು ಅದೊಂದು ಕಾರಣ, ಮನೆ ಬಿಟ್ಟು ಓಡಿ ಹೋಗೋದು ಕಾರಣ, ಈಗ ನಮ್ಮ ಮಾನವ ಒಪ್ಪದ ಕಾರಣ, ಮರ್ಯಾದೆ ಒಪ್ಪದ ಕಾರಣ ಎಲ್ಲ ಬಂದು ಇದು ಕಾರಣವ ಹಿಡಿದೆ. ಇದನ್ನ ಬಂದು ಇಂದು ಬಂದು ಎತ್ತೆ ಬಂದು ಇದನ್ನ ನಿಲ್ಚೋದು ಎಂಬುದು ಬಂದು ಈಗ ಒಂದು ದೊಡ್ಡ ಒಂದು ಪ್ರಶ್ನೆ. ಇದು ನಿಲ್ಚೋದು ಮುಳಗರವ ಇಟ್ಟು ಒಂದು ಬೂದಾಗರವ ಬಂದು ಇದು ದೊಡ್ಡ ಹಿಡಿದು ಇದು ಬಂದು ಸಾಧಾರಣವ ನಂಗೆ ಕಣಕಾಕಿಲ್ಲ ಒಂದು 10,000 ಹೆಮ್ಮಕ್ಕ ಬಂದು ಈಗ ಈ 1 ಲಕ್ಷ ರೂಪಾಯಿ ಕடன் ಇಷ್ಟಿದ್ದಾರೆ. ಈ ಕடன் ಈಸಿ ಬಂದು ಈಗ ಕಣಕಾಕಿಲ್ಲ ಒಂದು 100 ಕೋಟಿ ಹಣ ಇಷ್ಟಿದ್ದಾರೆ. ಈ 100 ಕೋಟಿಗೆ ಬಂದು ವರ್ಷಗ ಬಂದು 24 ಕೋಟಿ ವಡ್ಡಿ ಮಾತ್ರ ಕೊಟ್ಟಿದ್ದ. 24 ಕೋಟಿ ವಡ್ಡಿ ಕೊಡೋದಿಗೆ ನಂಗೆ ವರಮಾನ ಅಡದಿ ಯಾತಂದ್ರೆ ವರಮಾನ ಇಲ್ಲ. ಆ ವರಮಾನ ಇಲ್ಲಾದಲ್ಲಿ ನಂಗೆ ಏನ್ ಮಾಡೋದು, ಸ್ವತ್ತ ಮಾರಿತ ಆ ಕடன் ಕೊಡೋದು. ಸ್ವತ್ತ ಮಾರಿತ ಈಗ ಬಂದು ನಂಗೆ ಬಂದು ಆ ಕಡನ ತುಂಬಿದ. ಇದು ಹೋಗ್ದ ಓಲೆ ಬಂದು ಇದು ನಂಗೆ ಬಂದು ಏನ ಫ್ಯೂಚರ್ ದೊಡ್ಡ ಒಂದು ಇದೊಂದು ದೊಡ್ಡ ಕ್ವಶನ್ ಮಾರ್ಕ್. ಆಗ ಅದನ್ನ ಸರಿ ಮಾಡೋದಕ್ಕೆ ಏನ ಮಾಡೋದು, ಅದನ್ನ ಸರಿ ಮಾಡೋದ್ರಿಂದಲೇ ಬಂದು ಇದು ನಂಗೆ ಒಂದಾಪದು ಹಳೆಯ ಕಾಲಘಟ್ಟದಾಗ ಇತ್ತಮಾಕ ಒಂದು ಮುಖ್ಯ ಒಂದು ಇಕ್ಕಟ್ಟಾದ ಕಟ್ಟ ಎಲ್ಲ ಬಪ್ಪನೆ ಅಂದು ಅಯ್ಯನವಕ ಬಂದು ಒಟ್ಟಿಗೆ ಸೇರಿದು NCMS ಮಾಡಿದ್ದಾರೆ. ಅಂದು ಆ ಕಾಲದಾಗ ಬಂದು ನಂಗೆ ಗಾಸ್ ಹಾಕಿ ಲಾಸ್ ಆಗಿ ಇದನ್ನ ಸರಿ ಮಾಡೋದಕ್ಕೆ ಬಂದು ಆ ಕಾಲದಾಗ ಎಲ್ಲ ಒಟ್ಟಿಗೆ ಸೇರಿದು ಒಂದು NCMS ಮಾಡಿದ್ದಾರೆ. ಒಂದು ಕಾಲಘಟ್ಟದಾಗ ಈ ನಂಗೆ ಟೀ ಹಾಕಿದ ಟೀ ಬೇತಾ ಅದ್ರದೋಗೆ ನಡುವುದೋಗೆ ಎಡೆ ತರಗರು ಒಂದು ಈ ಅವಕ್ಕ ಬಂದು ಹಣ ಮಾಡಿದ್ದ ಟೈಮ್ದೋಗೆ ಅದನ್ನ ಸರಿ ಮಾಡೋದಾಗಿ ನಂಗೆ ಬಂದು ಇನ್ಕೋ ಸರ್ವ್ ಒಂದು ಅದೆಲ್ಲ ಒಟ್ಟಿಗೂ ಸೇರುತ್ತೆ ಅದೆಲ್ಲ ಮಾಡಿದ. ಸೊ ಈ ಕಾಲಘಟ್ಟದೋಗೆ ಈ ಒಂದು ಪ್ರಚನೆಯ ಈಸಗ ಅಳವುಗ ಈಸಗ ಕುಟುಂಬ ಈಗ 10,000 ಕುಟುಂಬ 1 ಲಕ್ಷ ರೂಪಾಯಿ ಕಡನು ಎಲ್ಲ ಬಂದು ವಡ್ಡಿ ಕಡನ್ ಬಂದು 2 ರೂಪಾಯಿಂದ 10 ರೂಪಾಯಿ ಗಟ್ಟವು ವಡ್ಡಿ ಕೊಡೋ ಕಡನು. ಈ ಕಡನ ಇಂದು ಬಂದು ನಂಗೆ ಬಂದು ಇಲ್ಲಿಂದ ಈ ಕಡನು ಒಂದು ಹೊರಾಸ್ ಪಪ್ಪುದು ಅಂದ್ಲೆ, ಈ ಇಕ್ಕಟ್ಟು ಒಂದು ಹೊರಾಸ್ ಪಪ್ಪುದು ಅಂದ್ಲೆ, ಈ ಸೂಲ ಒಂದು ಹೊರಾಸ್ ಪಪ್ಪುದು ಅಂದ್ಲೆ ನಂಗೆ ಬಂದು ಈಗ ಬಂದು ಒಂದು ಸೇದು ಮಾಡ್ಲೆ ಒಂದು ಹೊರಾಸ್ ಬರಾಕೊಂಬುದು ಬಂದು ಒಂದು ಆಳವಾದ ಒಂದು ಕರುತು ತಿಂದಾಗಿ ನಾನು ನನ್ನ ಮನಸ್ಸು ನೆನ್ಸಿನಿದ್ದೆ. ಇದನ್ನ ಬಂದು ನಂಗೆ ಕಮ್ಯುನಿಟಿ ಎಲ್ಲಾಗೂ ಒಂದು ಬಿಳಿಪುಣರ್ಚಿ ಎಲ್ಲಾಗೂ ಬಂದು ಇದನ್ನ ಅರುವುದು ಎಲ್ಲ ರಿಯಲೈಸ್ ಮಾಡೋದು. ಇದನ್ನ ಏನೇನ ಕೇಡಾಡದೆ ಏನೇನ ನಡೆದು ನಡೆದೆ ಅಟ್ಟಿಬಾಯಿ ಏನ ನಡೆದೆ ಎಮ್ಮುಖ ಏನ್ ನಡೆದು ನಡೆದೆ ಏನ ಮಾನ ಕೇಡು ಎಂಬುದನ್ನೆಲ್ಲವ ನಂಗೆ ಒಂದು ಎಲ್ಲಾಗೂ ಅರಿದುಕೊಂಡಿದ್ದ. ಇದನ್ನ ಹೊರಾಸ್ ಬಪ್ಪುದಿಗೆ ಬಂದು ನಂಗೆ ಎಲ್ಲವೂ ಸೇದು ಒಂದು ಕೆಲಸ ಮಾಡೋದು ತಿಂದಾಗಿ ಇದಕ್ಕೆ ನಿಂಗೆಲ್ಲವೂ ಇದನ್ನ ಒಟ್ಟಿಗೆ ಸೇದು ಮಾಡೋದು ತಿಂದು ಏನ ವಿರುಪ್ಪ ಇದು ನಡೆದರ ನೆಂಚಿನ ನಂಗೆ ಕಾಲಘಟ್ಟದೊಗೆ ಇದೊಂದು 3-4-5 ವರ್ಷದೊಗೆ ಇದನ್ನ ಇಲ್ಲದ ಮಾಡಿ ಈಸಗ ಕಡನ್ದೊಗೆ ಈಸಗ ವಡ್ಡಿ ಕೊಡೋದನ್ನ ನಿಲ್ಸಿ ನಂಗೆ ಬಂದು ಬೇರೆ ಜಾತಿಕಾರರು ಬೇರೆ ಬಂದು ನಂಗ ಬಂದು ಒಂದು ಎಕ್ಸ್ಪ್ಲಾಯ್ಟ್ ಮಾಡಾದ ಇವಾಡೋ ಒಂದು ಸಿಚುವೇಶನ್ ಬಪ್ಪುದು ತಿಂದಾಗಿ ನೆಂಚಿನಿದೆ. ಇದು ನಡೆದರ ನೆಂಚಿನ ದೇವರು ಆ ಕಾಲದೊಗೆ ನಂಗೆ ಎಲ್ಲ ಇತಮಾಕಿ ಕಟ್ಟಾದ ಕಾಲದೊಗೆಲ್ಲ ಕಾಪಾತಿದ್ರೆ ಎತ್ತೆ ನಮ್ಗೆಲ್ಲ ನಂಗೆ ನೆರೆ ಇದ್ದಾರ ನಂಗೆಲ್ಲ ಕಾಪಾತ್ಯಾರ ಅಂದ್ರೆ ನೆನ್ಸಿದ್ರು. ಈ ಸಂದರ್ಭ ನಿಮಗೆ ಕೂಡ ಎಲ್ಲ ಮಾತಾಡೋದು ಸಂದರ್ಭ ಕೊಟ್ಟ 4 ಬೆಟ್ಟ ಟಿವಿದ ನಾನು ನಮ್ಗೆಲ್ಲ ತಮ್ಮ ನಮ್ಗೆಲ್ಲಾಗ ನಮಸ್ಕಾರ ಎಂದು ಭಾಷೆ ಮುಗಿಸಿದ್ದೆ.